प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानाम् इयं प्रणतिमालिका। ನಿನ್ನೆ ನಾವು 25ನೆಯ ವೇದವನ್ನು 25ನೆಯ ಮಂತ್ರವನ್ನು ನೋಡಿದ್ದೆವು. ವೇದವ್ಯಾಸರ ಅನುವಾದ ಹೇಗಿದೆ ಅನ್ನೋದನ್ನು ನೋಡಿದ್ದೆವು. ಈಗ ವೇದವ್ಯಾಸರ ಇದೊಂದು 26ನೆಯ ವೇದದ ಅನುವಾದವನ್ನು ನೋಡ್ತಾ ಇದ್ದೇವೆ. ಬಹಳ ಪ್ರಮುಖವಾದ ವಿಚಾರಗಳನ್ನು ಇದು ಒಳಗೊಂಡಿದೆ. ಯದಿ ನ ಸಮುಚ್ಚರಂತಿ ಯತಯೋ ಹೃದಿ ಕಾಮಜಡಾ ದುರಧಿಗಮೋ ತತಾಂ ಹೃದಿಗತೋ ಅಸ್ಮೃತ ಕಂಠಮಣಿ ಅನುತೃಪ್ತ ಯೋಗಿನಾಂ ಅಭಯೋ ಭಗವಾನ್ ಅನವಗತಾಂತಕಾತ್ ಅನಧಿರೂಢ ಪದಾದ್ಭವತಃ. ಜೀವರ ಪ್ರವೃತ್ತಿ, ಜೀವರಿಗೆ ಮತ್ತು ದೇವರಿಗೆ ನಡುವೆ ಅಷ್ಟು ದೊಡ್ಡ ಕಂದರ ಏಕಿದೆ? ಎಲ್ಲರನ್ನ ಕಾಡುವ ಪ್ರಶ್ನೆ. ಜೀವರು ಯಾವ ಹಂತದಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೆಣಗಾಡ್ತಾ ಇದ್ದಾರೆ? ಜೀವರಿಗೆ ನಾಟ್ ರೀಚಬಲ್ ಆಗಿ ದೇವರು ಹೇಗೆ ಇದ್ದಾನೆ ಅನ್ನೋದು ಇವತ್ತಿನ ಪದ್ಯದ ವಿಷಯ. ಈ ಪದ್ಯದ ವಿಷಯ ನಾವು ನಂತರದ ಪದ್ಯಕ್ಕೆ ಹೋಗ್ತೇವೆ. ಇನ್ನು 2 ಪದ್ಯಗಳುಂಟು. ಈ ಪದ್ಯ ಮತ್ತು ಮುಂದಿನ ಪದ್ಯ ಆದರೆ ಶ್ರುತಿಗೀತೆ ಮುಗಿಯುತ್ತೆ. ಮೊದಲು ವೇದವನ್ನು ಓದ್ತೇನೆ, ಆಮೇಲೆ ಈ ವೇದವನ್ನು ವೇದವ್ಯಾಸರು ಹೇಗೆ ಅನುವಾದ ಮಾಡಿದ್ದಾರೆ ಅಂತ ನಂತರ. ಅದು ನಮ್ಮ ಶೈಲಿ, ಇಲ್ಲಿ ತನಕ ಹಾಗೆ ಬಂದಿದೆ. ಮುಂದೆ ಹೋಗೋಣ. ಸ ಯಥಾ ಕಾಮೋ ಭವತಿ ತತ್ ಕ್ರತುರ್ಭವತಿ ಯತ್ ಕ್ರತುರ್ಭವತಿ ತತ್ಕರ್ಮ ಕುರುತೆ ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ ಇತಿನು ಕಾಮಯಮಾನೋ ಅಥಾ ಕಾಮಯಮಾನೋ ಯೋ ಕಾಮೋ ನಿಷ್ಕಾಮ ಆಪ್ತಕಾಮ ಆತ್ಮಕಾಮೋ ನತಶ್ಚ ಪ್ರಾಣಾ ಉತ್ಕ್ರಾಮಂತಿ ಬ್ರಹ್ಮೈವ ತನ್ ಬ್ರಹ್ಮಾಪ್ಯೇತಿ. ಸ ಯಥಾ ಕಾಮೋ ಭವತಿ ತತ್ಕ್ರತುರ್ಭವತಿ. ಜೀವ ಯಾವ ತರಹದ ಸ್ವರೂಪಭೂತವಾದ ಬಯಕೆಯನ್ನು ಹೊಂದಿದ್ದಾನೋ ಆ ಥರದ ಕೆಲಸ ಮಾಡ್ತಾನೆ. ಸಿಂಪಲ್. ಯಾಕೆ ಅವರು ಆ ರೀತಿ ಕೆಲಸ ಮಾಡ್ತಾರೆ? ಯಾಕೆ ಇವರು ಈ ರೀತಿ ಕೆಲಸ ಮಾಡ್ತಾರೆ? ಅವರ ನಡೆ ಹಾಗೆ ಯಾಕೆ, ಇವರ ನಡೆ ಹೀಗೆ ಯಾಕೆ? ಲೋಕದಲ್ಲಿ ಯಾರ್ಯಾರ ಸ್ವರೂಪಭೂತವಾದ ಕಾಮನೆ ಯಾವುದ್ಯಾವುದು ತರಹ ಇರುತ್ತೋ ಅವರು ಆ ತರಹದ ಕೆಲಸವನ್ನು ಮಾಡ್ತಾರೆ. ವೇದ ಹೇಳುವಂಥದ್ದು ಆಲ್ಕಮಿ ಆಫ್ ಡಿಸೈರ್. ವಸ್ತುತಃ ಆಲ್ಕಮಿ ಆಫ್ ಡಿಸೈರ್ ಅಂತನ್ನೋದು ಕಾಮರಸಾಯನ. ಯಾರಿಗೂ ಅರ್ಥ ಆಗಿಲ್ಲ ಏನು ಅದರ ಸ್ವರೂಪ ಹೇಗೆ. ಇದು ಯಾರ ಐಡಿಯಾಕ್ಕೂ ನಿಲುಕದ ವಸ್ತು ಆಗಿ ಇದೆ. ಯಾರಿಗೂ ಐಡಿಯಾ ಬಂದಿಲ್ಲ. ಪ್ರತಿಯೊಬ್ಬ ಜೀವರ ಹೃದಯದ ಒಳಗಡೆ ಇದ್ದು ದೇವರು ಯಾವ ರೀತಿ
ಪ್ರಚೋದನೆ ಮಾಡ್ತಾ ಇದ್ದಾನೆ. ದೇವರ ಪ್ರೇರಣೆ ಯಾವ ಯಾವ ಆಯಾಮಗಳಲ್ಲಿ ಇದೆ ಇವೆಲ್ಲ ಬಹಳ ಕಡಿಮೆ ಜನರಿಗೆ ಐಡಿಯಾ ಬಂದಿರೋದು. ದೇವರು ಹೇಳಿಕೊಂಡಿದ್ದಾನೆ, ಆದರೆ ನಾವು ನಮ್ಮ ಸ್ವರೂಪದ ಆಳಕ್ಕೆ ಹೋಗಿಲ್ಲ. ಆದ್ದರಿಂದ ದೇವರು ಹೇಗೆ ಅರ್ಥ ಆಗ್ತಾನೆ? ಅದರಿಂದಾಗಿ ದಿಸ್ ಈಸ್ ದ ಆಲ್ಕಮಿ ಆಫ್ ಡಿಸೈರ್. ಏನು? ಸ ಯಥಾಕಾಮೋ ಭವತಿ ಅಥ ತತ್ಕೃತುರ್ಭವತಿ. ಅದು ಮಾನಸಿಕ ಮತ್ತು ಪಾರಿಸರಿಕ ಕ್ರಿಯೆಗಳನ್ನು ಬಿಟ್ಟು ಜೀನ್ಸಿನಿಂದ ಇರುತ್ತೆ. ಆ ತರಹದ ಕ್ರಿಯೆಗಳನ್ನು ಬಿಟ್ಟರೆ, ಆ ಥರದ ಕ್ರಿಯೆಗಳನ್ನು ಪ್ರತ್ಯೇಕಿಸಿದರೆ ಅವನ ಉತ್ಕಟವಾದ ಬಯಕೆ ಯಾವುದರಲ್ಲಿದೆ? ವೃತ್ತಿಗಾಗಿ ಒಂದು ಸ್ವಲ್ಪ ಟೈಮ್ ಹೋಗ್ತದೆ ಜೀವನದಲ್ಲಿ. ಆಮೇಲೆ ಪರಿಸರದಿಂದ ಮನಸ್ಸು ಏನನ್ನೋ ನೆಚ್ಕೊಂಡಿರುತ್ತೆ, ಅದರ ಪ್ರವೃತ್ತಿಯಲ್ಲಿ ಕೆಲವೊಂದು ಸಮಯ ಹೋಗುತ್ತೆ. ಆಮೇಲೆ ಜೀನ್ಸಿನಿಂದ ಏನೋ ಒಂದಿಷ್ಟು ಬಂದಿರುತ್ತೆ, ಅದರ ಅಭಿವ್ಯಕ್ತಿಯೂ ಆಗುತ್ತೆ. ಈ ಎಲ್ಲ ಅಭಿವ್ಯಕ್ತಿಗಳನ್ನು ಕಳೆದು ಉಳಿದದ್ದು ಎಷ್ಟು ಅಂತ, ಕಳೆದ ಮೇಲೆ ಉಳಿದದ್ದು ಎಷ್ಟು, ಅಲ್ಲಿ ನೀವು ಈ ಅನುಪಾತವನ್ನು ಲೆಕ್ಕ ಹಾಕಬೇಕು. ಸ ಯಥಾಕಾಮೋ ಭವತಿ ತತ್ಕ್ರತುರ್ಭವತಿ. ಯತ್ ಕ್ರತುರ್ಭವತಿ ತತ್ಕರ್ಮ ಕುರುತೆ. ಯಾವ ತರಹದ ನಿಶ್ಚಯ ಇರುತ್ತೆ ಆ ತರಹದ ಕೆಲಸ ಹೊರಗಡೆ ಅಭಿವ್ಯಕ್ತ ಆಗುತ್ತೆ. ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ. ಅವನು ಏನು ಮಾಡ್ತಾನೆ ಅದಾಗ್ತಾನೆ. ಈ ಏನು ಮಾಡ್ತಾನೆ ಅದಾಗ್ತಾನೆ ಅಂತನ್ನೋದು ಸ್ಥೂಲವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ, ಆಳವಾಗಿ ಒಪ್ಕೊಂಡಿಲ್ಲ. ಕಮ್ಯುನಿಸಮ್ನಲ್ಲಿ ವಿಶೇಷತಃ ಕಾರ್ಲ್ ಮಾರ್ಕ್ಸನ ಡಾಸ್ ಕ್ಯಾಪಿಟಲ್ನಲ್ಲಿ ಮ್ಯಾನ್ ಕ್ಯಾನ್ ಬಿ ಚೇಂಜ್ಡ್ ಅಂತ ಹೇಳಿ ಒಂದು ಸೂತ್ರ ಇದೆ. ಮನುಷ್ಯ ತನ್ನ ಸಹಜವಾದ ಪ್ರವೃತ್ತಿಯಿಂದ ಚೇಂಜ್ ಆಗಬಹುದು. ಹೀಗಾಗಿ ಅವನಿಗೆ ಒಟ್ಟಿಗೆ ಮರಣದಂಡನೆ ಅನ್ನೋದು ಕೊಡಬಾರದು, ಅವನು ಬದಲಾಗಲಿಕ್ಕೆ ಅವಕಾಶ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಆದರೆ ಅವನು ಏನು ಕೆಲಸ ಮಾಡ್ತಾನೆ ಅದು ಆಳವಾದ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಅವನು ಮಾಡುವ ಕೆಲಸಗಳಲ್ಲಿ ಪ್ರಭಾವಗಳನ್ನು, ಪರಿಭಾವಗಳನ್ನು, ಪರಿಸರಗಳನ್ನು ತೆಗೆದು ಏನು ಸ್ವರೂಪ ಅಂತ ಉಳಿಯುತ್ತೆ ಆ ಸ್ವರೂಪದ ಬಗೆಗೆ ಚಿಂತನೆ ಮಾಡಬಹುದು. ದಟ್ ಈಸ್ ಆಲ್ಸೋ ಆ್ಯನ್ ಇಂಪೆರಿಷಬಲ್ ಅನ್ನುವ ಕಾನ್ಸೆಪ್ಟು ಬೇರೆ ಯಾರಲ್ಲೂ ಇಲ್ಲ, ವೇದದಲ್ಲಿ ಬಿಟ್ಟರೆ. ವೇದ ಸ್ವಭಾವವಾದದಲ್ಲಿ ಕೊನೆಗೊಳ್ಳುತ್ತೆ. ಅದಕ್ಕೆ ಹೇಳಿದ್ದು ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ. ಅವನು ಏನು ಮಾಡ್ತಾನೋ ಅದಾಗ್ತಾನೆ. ಇವರು ಸುಮ್ಮನೆ ರೆಸ್ಟ್ ಇನ್ ಪೀಸ್ ಅಂತಾರೆ, ರಿಪ್. ಅವ್ರಿಗೇನು ಅಂತಂದರೆ ಪುನರುತ್ಥಾನದ ದಿನ ಬರುತ್ತೆ, ಅಲ್ಲಿಯ ತನಕ ಅವನು ಶಾಂತವಾಗಿ ಮಲಗಿರ್ತಾನೆ. ಎಲ್ಲಿ ದೇಹವೇ ಆತ್ಮ ಅಂತನ್ನುವ ಪ್ರಜ್ಞೆ ಇದ್ದಾಗ ರೆಸ್ಟ್ ಇನ್ ಪೀಸ್ ಅಂತ ಅನ್ನೋದು. ಗೋರೆ ಒಳಗಡೆ ಮಲಗಿದ್ದವರೆಲ್ಲ ಪುನರುತ್ಥಾನದ ದಿವಸ ಮುಕ್ತಿಗೆ ಹೋಗ್ತಾರೆ. ಅವನು ಇಲ್ಲಿ ಏನು ಬೇಕಾದ್ರೆ ಕೆಲಸ ಮಾಡಿರಲಿ, ಏನು ಬೇಕಾದರೂ ಮಾಡಿರಲಿ, ದೇವರೊಡನೆ ಕಾಂಟ್ರಾಕ್ಟ್ ಮಾಡ್ಕೊಂಬಿಟ್ರೆ ಮುಗೀತು ಅಂತನ್ನೋದು ಕೇವಲ ಈ ಸೆಮಿಟಿಕ್ ರಿಲಿಜನ್ಗಳಲ್ಲಿ. ನಮ್ಮಲ್ಲಿ ಆ ತರಹ ಇಲ್ಲವೇ ಇಲ್ಲ. ಅವನು ಏನು ಕೆಲಸ ಮಾಡ್ತಾನೆ, ಬೇರೆ ಬೇರೆ ಜನ್ಮಗಳನ್ನು ತಳೆದು ಆ ಕೆಲಸ ಅನ್ನೋದು ಮುಂದುವರಿಯುತ್ತೆ. ಅವನಿಗೆ ದೇವರು ಇಷ್ಟು ಅವಕಾಶ ಕೊಟ್ಟಿರ್ತಾನೆ, ಬೇಕಾಷ್ಟು ಜನ್ಮಗಳ ಅವಕಾಶ ಕೊಟ್ಟಿರ್ತಾನೆ. ಅದರಲ್ಲಿ ಅವನು ಏನು ಸ್ವರೂಪ ಇರುತ್ತೋ ಅದೇ ಆಗೋದವನು ಅನ್ನೋದು ಇಲ್ಲಿ ಮಾತ್ರ ಇರೋದು. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಅದಕ್ಕೆ ಹೇಳುದು ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ. ಅವನು ಏನು ಮಾಡ್ತಾನೋ ಅದಾಗ್ತಾನೆ. ಇತಿನು ಕಾಮಯಮಾನಃ ಅಥ ಅಕಾಮಯಮಾನಃ ಯೋಕಾಮೋ ನಿಷ್ಕಾಮ ಆಪ್ತಕಾಮ ಆತ್ಮಕಾಮ ನತಶ್ಚ ಪ್ರಾಣ ಉತ್ಕ್ರಮಂತಿ ಬ್ರಹ್ಮೈವ ಸನ್. ಆದರೆ ಯಾರು ಮುಕ್ತರಾಗಿರ್ತಾರೆ ಅವನು ಅಕಾಮನಾಗೋಗಿರ್ತಾನೆ. ಅಕಾಮನು ಅಂದರೆ ಅಂತನ್ನುವ ಪರಮಾತ್ಮನನ್ನು ಕಾಮಿಸಿರ್ತಾನೆ ಅಂತ ಅರ್ಥ. ಇತಿನು ಕಾಮಯಮಾನಃ, ಇದು ಕಾಮಿಗಳ ಗತಿ.
ಇರ್ರೆಸ್ಪೆಕ್ಟಿವ್ ಆಫ್ ಗುಣ ಯಾವುದೇ ಆಗಿರಬಹುದು, ಸಾತ್ವಿಕ ಆಗಿರಲಿ, ರಾಜಸ ಆಗಿರಲಿ, ತಾಮಸ ಆಗಿರಲಿ, ಹೃದಯದಲ್ಲಿ ಕಾಮ ಇರೋ ತನಕ ಈ ತರಹದ ಪ್ರಾಬ್ಲಮ್ಗಳಲ್ಲಿ ಸುತ್ತುತ್ತಾ ಇರ್ತಾರೆ. ಅಥ ಅಕಾಮಯಮಾನಃ, ಒಬ್ಬನಿಗೆ ಆ ಕಾಮ ಇಲ್ಲ ಅಂತ ಇಟ್ಕೊಳ್ಳಿ, ಅವನು ಅಕಾಮನಾಗಿರ್ತಾನೆ, ಅಂದರೆ ಪರಮಾತ್ಮನನ್ನು ಕಾಮಿಸಿರ್ತಾನೆ. ನಿಷ್ಕಾಮ, ಅದರಿಂದಾಗಿಯೇ ಈ ಕಾಮದಿಂದ ಹೊರಗಡೆ ಬಂದಿರ್ತಾನೆ. ಆಪ್ತ ಕಾಮ, ಮುಕ್ತಿಯಲ್ಲಿ ಕಾಮನೆಯನ್ನು ಹೊಂದಿರ್ತಾನೆ. ಆತ್ಮಕಾಮ, ದೇವರನ್ನು ಬಯಸಿ ತನ್ನ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ನತಸ್ಯ ಪ್ರಾಣಾಹ ಉತ್ಕ್ರಾಮಂತಿ, ಅವನ ಪ್ರಾಣ ಅವನ ದೇಹದಿಂದ ಹೊರಗಡೆ ಹೋಗೋಲ್ಲ. ಮುಕ್ತನಾದವನಿಗೆ ಸಾವು ಇಲ್ಲ. ಬ್ರಹ್ಮೈವ ಸನ್ ಬ್ರಹ್ಮ ಅಪ್ಯೇತಿ, ಮುಕ್ತನಾಗಿರ್ತಾನೆ, ದೇವರಲ್ಲಿಯೇ ಪ್ರಳಯ ಕಾಲದಲ್ಲಿ ಕೂಡ ಲಯವನ್ನು ಹೊಂದಿರ್ತಾನೆ. ಪ್ರಜ್ಞಾಪೂರ್ವಕವಾದ ಲಯ. ಉಳಿದವರಿಗೆಲ್ಲರಿಗೂ ಕೂಡ, ಲಕ್ಷ್ಮೀದೇವಿಗೆ ಬಿಟ್ಟರೆ ಉಳಿದವರೆಲ್ಲರಿಗೂ ಕೂಡ, ಅಮುಕ್ತರಾದವರಿಗೆ ಪ್ರಜ್ಞೆ ಇರೋಲ್ಲ. ಬ್ರಹ್ಮದೇವರಿಗೆ, ಅದು ಮುಖ್ಯ ಪ್ರಾಣ ಬ್ರಹ್ಮದೇವನಾಗಬೇಕಾದ್ರೆ ಪ್ರಳಯೇಪಿ ಪ್ರತಿಭಾತ ಪರಾವರತ್ವ ಅವ್ರಿಗೆ ಬಿಟ್ಟರೆ ಉಳಿದವರೆಲ್ಲರಿಗೂ ಕೂಡ ಅಜ್ಞಾನ ಭೂಯಿಷ್ಠವಾದ ನಿದ್ರೆ. ಲಕ್ಷ್ಮೀದೇವಿಗೆ ಬಿಟ್ಟು, ಬ್ರಹ್ಮದೇವರಿಗೆ ಬಿಟ್ಟು, ಮುಕ್ತರಿಗೆ ಬಿಟ್ಟು, ಅಸುಪ್ತ ಶ್ರೀಶ್ಚ ಮುಕ್ತಾಶ್ಚ, ಅವರಿಗೆ ಅಜ್ಞಾನಪೂರ್ವಕವಾದ ನಿದ್ರೆ ಇರಲ್ಲ, ಭಗವದ್ಧ್ಯಾನಪೂರ್ವಕವಾದ ನಿದ್ರೆ. ಅದು ಪ್ರಳಯ ಕಾಲದಲ್ಲಿ ನಾ ಹೇಳ್ತಾ ಇರೋದು. ಅದಕ್ಕೆ ಹೇಳಿದ್ರು ಬ್ರಹ್ಮೈವ ತನ್ ಬ್ರಹ್ಮ ಅಪ್ಯೇತಿ, ಪರಮಾತ್ಮನಲ್ಲಿಯೇ ಇರ್ತಾನೆ. ಇದು ವೇದ. ಇದನ್ನು ಸಂವಾದಿಯಾಗಿ ಕೊಡಬೇಕಾದ್ರೆ ಹೇಳ್ತಾರೆ, ನಿಷಿದ್ಧ ಕಾಮಯುಕ್ತಾನಾಂ ಅಸತಾಂತು ವಿಶೇಷತಃ ದುರ್ಜ್ಞೇಯೋ ಭಗವಾನ್ ವಿಷ್ಣು ಹೃದಯಸ್ಥೋ ಅಸ್ಮೃತಃ ರವತ್. ಯಾರಿಗೆ ನಿಷಿದ್ಧ ಕಾಮ ಇರುತ್ತೆ ಅಂತಹ ಅಸಜ್ಜನರಿಗೆ ದೇವರು ದೂರ. ಗಾಡ್ ಇಸ್ ಮಚ್ ಅವೇ ಫ್ರಮ್ ದೆಮ್. ಯಾರಿಗೆ ನಿಷಿದ್ಧವಾದ ಕಾಮನೆ ಇರುತ್ತೆ ಅವರಿಗೆ. ನಿಷಿದ್ಧವಾದ ಕಾಮನೆ ಅಂದ್ರೇನು? ಯಾವುದು ಬೇಕಾರಾಗಿರಬಹುದು. ನಾನು ದೇವರಾಗಬಹುದು ಅಂತ ಇರಬಹುದು. ಇನ್ನೇನು, ಎಲ್ಲ ನನ್ನ ಕೈಯಲ್ಲಿದೆ, ನಾನು ಆಡಿಸಿದ ಹಾಗೆ ಪ್ರಪಂಚ ಇರುತ್ತೆ ಅಂತ ಹೇಳಿ ದುಷ್ಟರಿಗೆ ಆ ಲೆವೆಲ್ಲಿನ ಕನ್ವಿಕ್ಷನ್ ಇರುತ್ತೆ. ಒಬ್ಬ ದುರ್ಜನ ಅಂತ ಗೊತ್ತಾಗಲಿಕ್ಕೆ ಅದು ದೊಡ್ಡ ಮಾಪಕ. ಅವನಿಗೆ ಯಾವ ಪರಿ ಇರುತ್ತೆ ಅಂದರೆ ಕುಸಿದು ಬೀಳೋ ತನಕ ಗೊತ್ತಾಗಲ್ಲ. ದೇವರು ಅವಕಾಶ ಕೊಡ್ತಾನೆ ಎಷ್ಟೋ ಕಡೆ. ಸಜ್ಜನರಿಗೆ ಆ ರೀತಿ ಇರಲ್ಲ ಅಂತ ಹೇಳಲ್ಲ. ಸಜ್ಜನರಿಗೂ ಆ ರೀತಿ ಒಮ್ಮೆ ಅಹಂಕಾರ ಬರ್ಬೋದು, ಆದರೆ ದೇವರು ಪಾಠ ಕಲಿಸ್ತಾನೆ. ಆ ಪಾಠವನ್ನು ಸಜ್ಜನರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಏನದು ಅಂತ. ಆದರೆ ದೇವರು ಕೊಡುವ ಕಷ್ಟಗಳಿಂದ ದುರ್ಜನರು ದೇವರನ್ನು ಹೆಚ್ಚು ಹೆಚ್ಚು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನು ಮಾರಾಯ ಅವನು ಆ ರೀತಿ ಮಾಡೋದಾ, ದೇವರಂತ ದೇವರು ಏನಾಯಿತು, ಇಷ್ಟು ಕಷ್ಟಪಟ್ಟೆವು ಅಂತಾರೆ. ಆದರೆ ಒಬ್ಬ ಸಜ್ಜನನಿಗೆ ಇಲ್ಲ, ಇದು ದೇವರು ನನಗೆ ಕಲಿಸಿದ ಪಾಠ ಅಂತ ಅನ್ನಿಸುತ್ತೆ. ಅದಕ್ಕೆ ಕುಂತಿ ಅಂತವಳು ಹೇಳಿದ್ದು, ಮತ್ತೆ ಮತ್ತೆ ನನಗೆ ಕಷ್ಟ ಬರಲಿ ದೇವರೇ ಅಂತ. ಯಾಕೆ ಅಂದರೆ ಅಹಂಕಾರ ಬರೋಲ್ಲ. ನಿಷಿದ್ಧ ಕಾಮ ಅಂತ ಅನ್ನೋದು, ನಾವು ತಪ್ಪು ಕಾಮನೆಗಳನ್ನು ಒಳಗೊಂಡಿದ್ದೆವು ಅಂತ ನಮಗೆ ಗೊತ್ತಾಗೋದು ಹೇಗೆ, ಪಾಠ ಕಲಿಯೋದು ಹೇಗೆ? ಒಬ್ಬರಿಗೆ ಕೆಲವೊಂದು ಕನ್ವಿಕ್ಷನ್ ಇರುತ್ತೆ, ನಾನು ಇಡೀ ಜಗತ್ತನ್ನು ಆಡಿಸಿ ಬಿಡ್ತೇನೆ ಅಂತ. ಆ ಕನ್ವಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪೆಟ್ಟು ಬೀಳುತ್ತೆ. ಆವಾಗ ಅವರು ದೇವರನ್ನು ಬೈತಾರೆ, ಸುತ್ತಮುತ್ತಲಿನವರನ್ನು ಬೈತಾರೆ, ಆದರೆ ತಮಗೆ ಗೊತ್ತಾಗಲ್ಲ ಅದು. ಅದರಿಂದಾಗಿ ದೇವರು ಕಲಿಸುವ ಪಾಠವನ್ನು, ದೇವರೇ ನೀನು ಕಲಿಸುವ ಪಾಠ ನನಗೆ ಅರ್ಥ ಆಗಲಿ ಅಂತ ಅಲ್ಲಪ್ಪ, ದೇವರು ನೇರವಾಗಿ ಬಂದು ಯಾಕೆ ಹೇಳಬಾರ್ದು? ಇದು ಒಬ್ಬರು ನಾಸ್ತಿಕರಾದವರ ಕತೆ. ಮೊದಲು ಆಸ್ತಿಕರಾಗಿದ್ದರು ಅಂತಂದರೆ ತಿಳ್ಕೊಂಡು ಆಸ್ತಿಕರಾಗಿದ್ದರು ಅಂತಲ್ಲ, ಏನೋ ಮನೆಯಲ್ಲಿ ಎಲ್ಲ ನಡೀತಾ ಇತ್ತು, ಅವರು ಆಯಿತು ಅಂತ ಒಪ್ಕೊಂಡಿದ್ರು. ಆಸ್ತಿಕರು ಅಂತಂದರೆ ಮನೆಯಿಂದ ಆಸ್ತಿಕರಾದವರು ಕೆಲವರು ಇರ್ತಾರೆ, ಮನೆಯಿಂದ ನಾಸ್ತಿಕರಾದವರು ಕೆಲವರು ಇರ್ತಾರೆ. ಅವರು ನಿಜವಾದ ಆಸ್ತಿಕರು ಅಲ್ಲ, ಇವರು ನಿಜವಾದ ನಾಸ್ತಿಕರು ಅಲ್ಲ. ಅವರಪ್ಪ
ನಾಸ್ತಿಕತೆ ಹೇಳ್ತಾ ಇದ್ದ ಅವನು ನಾಸ್ತಿಕನಾಗಿರ್ತಾನೆ ಅಷ್ಟೇ. ಅದರಲ್ಲೇನು ಆಳವಾಗಿ ಇಳಿದು ದೇವರನ್ನು ಇಲ್ಲ ಅಂತ ಪ್ರೂವ್ ಮಾಡಿಕೊಂಡು ಜಗತ್ತಿನ ಎಲ್ಲ ತರ್ಕಗಳನ್ನು ತಲೆಯಲ್ಲಿ ಇಟ್ಕೊಂಡು ಆ ಥರ ಏನಾಗಿರೋಲ್ಲ. ಹಾಗೆ ಆಸ್ತಿಕರಾದವ್ರದ್ದು ಅದೇ ಕಥೆ ಇರುತ್ತೆ. ಅಪ್ಪ ದೇವರನ್ನು ಒಪ್ಕೊಳ್ತಾ ಇದ್ದ, ಇವನು ಒಪ್ಕೊಳ್ತಾನಷ್ಟೇ. ಹೌದಾ, ಆ ದೇವರನ್ನು ನಾನು ಹೇಗೆ ಉಪಾಸನೆ ಮಾಡಬೇಕು, ದೇವರು ನಮಗೆ ಈ ಬದುಕಿನಲ್ಲಿ ಹೇಗೆ ಜೊತೆಯಾಗ್ತಾನೆ, ಹೇಗೆ ಜೊತೆಯಾಗಿರೋಲ್ಲ ಇತ್ಯಾದಿಗಳು. ಅಂತಹ ಆಸ್ತಿಕರೊಬ್ಬರು ಇದ್ದರು. ಅವರಿಗೆ ಒಂದು ಹಿಟ್ ಆ್ಯಂಡ್ ರನ್ನು ಕೇಸ್ ಆಯಿತು. ಅವ್ರನ್ನ ಹೊಡೆದು ಒಬ್ಬ ಗುದ್ದು ಒಬ್ಬ ಓಡಿದ, ಇನ್ನೊಬ್ಬ ಯಾರೋ ಒಬ್ಬ ಬಂದು ಬದುಕಿಸ್ದ. ಅವರು ಯಾಕೆ ನನಗೆ ಹೀಗಾಯಿತು, ನಾನು ಯಾವ ಜೀವನದಲ್ಲಿ ಯಾವ ತಪ್ಪು ಮಾಡಿಲ್ಲ, ಅಲ್ಲ ಹೋದ ಜನ್ಮದ್ದು ಒಂದು ಉತ್ತರ ಕೊಟ್ಟರು ಒಬ್ಬರು. ಹೋದ ಜನ್ಮದ್ದಾದರೆ ದೇವರು ನಿನಗೆ ಈ ತಪ್ಪಿಗೆ ಈ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಯಾಕೆ ಹೇಳಬಾರ್ದು? ಹೇಳಿದರೆ ನಾವು ತಿದ್ದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹೇಳಲಿಲ್ಲ, ಅದರಿಂದಾಗಿ ದೇವರಿಲ್ಲ ಅಂತ ಹಂಗಿಸಿದ್ದ ಅಂತ ಹೊರಟೋಯ್ತು. ಹೇಳಲಿಲ್ಲ, ಆದ್ದರಿಂದಾಗಿ ನನ್ನ ಯಾವ ತಪ್ಪಿಗೆ ಅಂತ ಖಾತ್ರಿ ಇಲ್ಲ ಅಂತ ಬರಲಿಲ್ಲ, ದೇವರಿಲ್ಲ ಅಂತ ಹೊರಟೋಯ್ತು. ಅದು ಹಿಂಗೆ ಹೋಯ್ತು, ನನಗೆ ಇನ್ನೂ ಆಶ್ಚರ್ಯ. ಅದಕ್ಕೆ ಆಯ್ತಪ್ಪ, ಒಂದು ವೇಳೆ ದೇವರು ಬಂದು ಹೇಳಿದ ಅಂತ ಇಟ್ಕೊಳ್ಳಿ, ನೋಡಪ್ಪ ನೀನು ಈ ತಪ್ಪು ಮಾಡಿದ್ದಿ, ಈ ಶಿಕ್ಷೆ, ವಾದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂದರೆ ಅದೃಶ್ಯನಾಗಿ ಕೊಟ್ಟಾಗ ತಪ್ಪು ಒಪ್ಪಿಕೊಳ್ಳುವ ಛಾತಿ ಇದ್ದವನಿಗೆ ಹಿಂದೆ ಏನು ತಪ್ಪು ಮಾಡಿದ್ದೆ ಅನ್ನೋದನ್ನು ಹೊಳೆಯಿಸಬಹುದು ದೇವರು. ಯಾರಿಗೆ ಕೇಳುವ ಧಾರ್ಢ್ಯ ಇರುತ್ತೆ, ಈಗ ಕೇಳಿದವನು ಎದುರುಗಡೆ ಬಂದು ಕೇಳದೇ ಇರ್ತಾನ. ನೋಡಯ್ಯ ನೀನು ಈ ತಪ್ಪು ಮಾಡಿದ್ದೆ, ಅದರಿಂದಾಗಿ ಈ ಶಿಕ್ಷೆ ಕೊಟ್ಟೆ ಅಂತ ದೇವರು ಬಂದು ಹೇಳಿದ ಅಂತ ಇಟ್ಕೊಳ್ಳಿ, ಅದನ್ನು ಒಪ್ಪುವ ಮನಸ್ಥಿತಿ ನಮಗಿಲ್ಲ ಅಂತ ಹೇಳಿ ಈಗಲೇ ನಿಶ್ಚಯ ಅವಾಗಿರುತ್ತಾ? ಅದರಿಂದಾಗಿ ದೇವರು ನನಗೆ ಹೇಳಬೇಕಿತ್ತು ಅಂತ ಅನ್ನೋದು ಯಾಕೆ? ನಾನು ಏನೋ ದೊಡ್ಡವ ಹೇಳಲಿಕ್ಕೆ ಅಂತ ಭಾವನೆ ಇರಬೇಕು. ಇವಾಗ ಮಕ್ಕಳಿಗೆ ಏನೋ ತಪ್ಪು ಮಾಡಿದಾಗ ತಂದೆ ತಾಯಿ ಹೊಡಿತಾರೆ. ಅವ್ರು ಏನು ತಪ್ಪು ಮಾಡಿದ್ರು ಅಂತಲೂ ಗೊತ್ತಿರಲ್ಲ ಅವ್ರಿಗೆ, ಆದರೆ ಹೊಡಿತಾರೆ. ಯಾಕೆಂದ್ರೆ ನಾವು ಹೇಳಿದ್ದು ಕೇಳಬೇಕು ಅಂತ ಅಷ್ಟೇ ಉದ್ದೇಶ ಇರುತ್ತೆ ವಿನಃ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂತಲ್ಲ. ನೋಡಪ್ಪ ನೀನು ಈ ರೀತಿ ಮಾತಾಡಿದ್ರಿಂದ ಅವ್ರಿಗೆ ಹಿಂಗೆ ಬೇಜಾರಾಯಿತು ಗೊತ್ತಾಗಲ್ಲ ಮಕ್ಕಳಿಗೆ. ಅವಾಗ ಹೊಡೆದು ಮಾತ್ರ ಹೊಡಿತಾರೆ. ಅದು ಹೊಡೆದದ್ರಿಂದಾಗಿ ತಂದೆ ತಾಯಿಗಳಿಲ್ಲ ಅಂತ ಅಂದ್ಕೊಳ್ಳೋದು ಅಲ್ಲ, ತಂದೆ ತಾಯಿಗಳು ದುಷ್ಟರು ಅಂತಲೂ ಅಂದ್ಕೊಳ್ಳೋದಲ್ಲ. ನಮ್ಮ ಪ್ರಜ್ಞೆ ಹಂಗೊಟ್ಟೋಗುತ್ತೆ. ಹಾಗಲ್ಲ, ಇದೆಲ್ಲ ನಿಷಿದ್ಧ ಕಾಮಗಳು. ಶಾಸ್ತ್ರ ಅವಿನೀತವಾದ ಈ ತರಹದ ಬಯಕೆಗಳನ್ನೆಲ್ಲ ಸ್ಫುಟವಾಗಿ ನಿಷೇಧ ಮಾಡಿದೆ. ಮೊದಲು ಜೀವನ ಅಂತನ್ನೋದು ನನಗೆ ಪಾಠ ಕಲಿಸ್ಲಿಕ್ಕಿರೋದು, ನಾನು ಅಜ್ಞಾನಿ ಇದ್ದೇನೆ, ವೇದದ ಮೂಲಕ ದೇವರನ್ನು ಕಲಿತುಕೊಳ್ಳಿಕ್ಕೆ ಬಯಸ್ತೇನೆ. ಈ ದಾರಿಯಲ್ಲಿ ಹೋಗಬೇಕಾದ್ರೆ ಅದೃಶ್ಯನಾದ ಆ ದೇವನೊಡನೆ ನನ್ನ ಒಡನಾಟ. ಅದು ದೇವರ ಹತ್ರ ನಾನು ಬೇಕಾದರೆ ದೇವರ ಹತ್ರ ಕೋಪ ಮಾಡ್ಕೊಂಬಿಡಿ, ಆದರೆ ಜಡ್ಜ್ಮೆಂಟ್ ಕೊಡಬೇಡಿ. ದೇವರ ಎದುರು ಅಥವಾ ದೇವರ ಮೇಲೆ ಕೋಪ ಮಾಡ್ಕೊಳ್ಳಿ, ತಪ್ಪಿಲ್ಲ, ಯಾರಿಗೆ ಸಿಟ್ಟು ಬರಲ್ಲ. ದೇವರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ, ಏನೋ ನೀನೋ ಅಂತನ್ನಿ. ಆ ತರಹ ಪುರಂದರದಾಸರು ಅಂದು ತೋರಿಸಿದ್ದಾರೆ. ನಿಂದಾಸ್ತುತಿ ಮಾಡಿ ಮುಯ್ಯಕ್ಕೆ ಮುಯ್ಯ ತೀರಿತೋ ಅಂತ ಹೇಳಿದ್ದಾರೆ. ತನ್ನ ನೋಡಲಿಕ್ಕೆಂದು 300 ಗಾವುದ ಬಂದ ಭಕ್ತರ ಬೆನ್ನೊಡೆಯ ಹೊಡೆಸುವ ಅನ್ಯಾಯಕಾರಿಗೆ ಜಯಮಂಗಳಂ ಅಂತ ವಿಜಯದಾಸರು ಹೇಳಿದ್ದಾರೆ. ಭಕ್ತರು ದೇವರನ್ನು ಬೈಯೋದು ತಪ್ಪಲ್ಲ, ಆದರೆ ಆ ಬೈಗುಳದ ಕನ್ಕ್ಲೂಷನ್ನು ದೇವರಿಲ್ಲ ಅಂತನೋ ಅಥವಾ ದೇವರು ಕೆಟ್ಟವನು ಅಂತನೋ ಅಲ್ಲ. ಅಪ್ಪ ಅಮ್ಮನಿಗೆ ಬೈಯಲ್ವೇ ನಾವು? ಏನಮ್ಮ ನೀನು ಅಂತ ಹೇಳಿ ಅಮ್ಮನ ಮೇಲೆ ರೇಗ್ತೇವೆ. ರೇಗಲಿಕ್ಕಿರೋದು ಇನ್ಯಾರು? ತಾಯಿ ಬಿಟ್ಟರೆ ಅಥವಾ ತಂದೆ ಬಿಟ್ಟರೆ ಇನ್ಯಾರ ಥರ ರೇಗಬೇಕು ನಾವು? ಹಾಗೆ ದೇವ್ರ ಹತ್ರ ರೇಗ್ತಾ ಇದ್ದೇವೆ, ಹಾಗಿಟ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಜಡ್ಜ್ಮೆಂಟ್ ಕೊಡಬೇಡಿ, ದೇವರು ಸರಿ ಇಲ್ಲ ಅಂತ. ಬೇಕಾದ್ರೆ ಕೇಳಿ, ನಮಗೆ ಇವತ್ತು ಗೊತ್ತಾಗಲ್ಲ, ನಾಳೆ ಗೊತ್ತಾಗಬಹುದು. ಈ ತರಹದ ಬಯಕೆಗಳಲ್ಲ, ದೇವರನ್ನು ಜಡ್ಜ್ ಮಾಡೋದು ಇತ್ಯಾದಿಗಳು. ವಿನೀತನಾಗಿ ನಿಲ್ಲಬೇಕೇ ವಿನಃ ದೇವರನ್ನು ಜಡ್ಜ್ ಮಾಡೋದು ಅಥವಾ ತನಗಾದ ಅನುಭವದಿಂದ ಏನೋ ಒಂದು ಕನ್ಕ್ಲೂಡ್ ಮಾಡಿಬಿಡೋದು, ಇವೆಲ್ಲವೂ ಕೂಡ ನಿಷಿದ್ಧ ಕಾಮನೆಗಳು. ದೇವರು ಹೀಗೆ, ಅದರಿಂದಾಗಿ ನಾನು ಹೀಗೆ ಮಾಡೋಲ್ಲ. ಈ ನಿಷಿದ್ಧ ಕಾಮನೆಗಳು ಎಲ್ಲ ಇದ್ದರೆ ಅವರಿಗೆ ದೇವರು ತಲುಪಲಿಕ್ಕಾಗಲ್ಲ. ದುರ್ಜ್ಞೇಯ ಅಂದರು. ತಿಳಿಯೋದು ಕಷ್ಟ ಇದೆ, ಮುಂದೆ ತಿಳಿಬಹುದು. ಆದರೆ ಸಾಮಾನ್ಯವಾಗಿ ಅಸಜ್ಜನರು ಈ ರೀತಿ ಮಾಡ್ತಾರೆ. ಎಲ್ಲ
ಕೆಲವೊಮ್ಮೆ ಸಜ್ಜನರು ಕೂಡ ನಾಸ್ತಿಕರಾಗೋದಿದೆ. ಒಳ್ಳೆ ಜೀವಯೋಗ್ಯತೆ ಒಳ್ಳೆಯದಿರುತ್ತೆ, ನಾಸ್ತಿಕರಾಗಿರ್ತಾರೆ. ಕೆಲವೊಬ್ಬರು ಜೀವನದಲ್ಲಿ ಪ್ರಾಮಾಣಿಕತೆ, ಪಾರದರ್ಶಕತೆ ಎಲ್ಲ ರೂಢಿಸ್ಕೊಂಡಿರ್ತಾರೆ, ಆದರೆ ನಾಸ್ತಿಕರಾಗಿರ್ತಾರೆ. ಕೆಲವೊಬ್ಬರು ಆಸ್ತಿಕರಾಗಿರ್ತಾರೆ, ಆದರೆ ಆ ಜೀವನದಲ್ಲಿ ಅದನ್ನೆಲ್ಲ ರೂಢಿಸ್ಕೊಂಡಿರಬೇಕು ಅಂತ ಇಲ್ಲ. ಎಲ್ಲ ಥರದವರು ಇದ್ದಾರೆ. ಆದರೆ ಸಾಮಾನ್ಯವಾಗಿ ಕಾಮನ್ ಫೀಚರ್ ಏನು? ಅಸಜ್ಜನರು ಈ ರೀತಿ ಅಂದ್ಕೊಂಡಿರ್ತಾರೆ. ಅವರಿಗೆ ದೇವರು ನಾಟ್ ರೀಚಬಲ್, ದುರ್ಜ್ಞೇಯ. ಹೃದಯಸ್ಥೋ ಅಸ್ಮೃತಃ ರವತ್. ಹೇಗೆ ಎದೆಯಲ್ಲಿ ಹಾರ ಇರುತ್ತೆ, ಊರೆಲ್ಲ ಹುಡುಕ್ತಾ ಇರ್ತಾನೆ, ಎಲ್ಲಿದೆ ಹಾರ ಅಂತ. ಎದೆನಲ್ಲೇ ಹಾಕೊಂಡಿರ್ತಾನೆ, ಮರ್ತು ಬಿಟ್ಟಿರ್ತಾನೆ. ಯಾರೋ ಒಬ್ಬರು ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಊರೆಲ್ಲ ಹುಡುಕಾಡಿದ್ರಂತೆ, ಎಲ್ಲಿದೆ ಮಗು ಅಂತ. ಆ ತರಹ ದೇವರು ಇಲ್ಲೇ ಇರ್ತಾನೆ, ಹೃದಯದಲ್ಲಿರ್ತಾನೆ. ಇಲ್ಲಿ ಸಂವಾದ ನಡೆಸಬೇಕು, ಇಲ್ಲಿ ದೇವರೊಡನೆ ಜಗಳ ಆಡಬೇಕು, ಇಲ್ಲಿ ದೇವರ ಆದೇಶಗಳನ್ನು ಆಯಿತು ಅಂತ ತಲೆಬಾಗಿ ಸ್ವೀಕರಿಸಬೇಕು. ದೇವರಲ್ಲಿ ಯಾವುದೇ ಕಾರಣಕ್ಕೂ ವಿಶ್ವಾಸ ಕಳ್ಕೊಳ್ಬಾರ್ದು. ಜೀವನದಲ್ಲಿ ಬರ್ತಾ ಇರತಕ್ಕಂತಹ ಕಷ್ಟಗಳೆಲ್ಲ ನನಗೆ ದೇವರು ಕಲಿಸ್ತಾ ಇರುವ ಪಾಠ ಅಂತ ಅನ್ಕೋಬೇಕು. ಇಲ್ಲ ಅಂದರೆ ಅವನು ಹೇಗಿರ್ತಾನೆ? ಅಸ್ಮೃತ ಕಂಠಹಾರವತ್ ಅಂದರು. ಕೊರಳಲ್ಲಿ ಇದ್ದ ಮಣಿಯನ್ನು ಮರೆತಂತೆ. ಅಂಥವರಿಗೆ ದೇವರು ಹೇಗೆ? ಪೂರ್ಣಾನಂದಾದಿ ತೇಷ್ಣಂತಿ ಪೂರ್ಣಾನಂದಾದಿಕಾಸ್ವತಃ ಬ್ರಹ್ಮಣೋ ಬ್ರಹ್ಮ ಸಂಪತ್ತಿ ಮತ ಆಹ ಶ್ರುತಿ ಸ್ಫುಟಂ. ಇನ್ನು ಬ್ರಹ್ಮೈವ ಸನ್ ಬ್ರಹ್ಮ ಅಪ್ಯೇತಿ ಅಂತ ಒಂದು ಮಾತಿದೆ. ಅದಕ್ಕೇನರ್ಥ? ಪೂರ್ಣಾನಂದಾದಿಗಳನ್ನು ಅನುಭವಿಸುತ್ತಾರೆ ಯಾರು? ಅವರ ಸ್ವರೂಪಭೂತವಾದ ಆನಂದವನ್ನು ಅವರು ಅನುಭವಿಸುತ್ತಾರೆ. ಬ್ರಹ್ಮ ಅಂದರೆ ಪೂರ್ಣ ಅಂತ ಅರ್ಥ. ಎಲ್ಲರೂ ಅವರವರ ಪಾಲಿಗೆ ಪೂರ್ಣರೇ. ಲೋಟದ ಪಾಲಿಗೆ ಲೋಟ ಪೂರ್ಣ, ತಂಬಿಗೆಯ ಪಾಲಿಗೆ ತಂಬಿಗೆ ಪೂರ್ಣ. ಆ ರೀತಿ ಬ್ರಹ್ಮ ಅಂದರೆ ಗುಣಗಳಿಂದ ಕೂಡಿದವರು, ಗುಣಗಳಿಂದ ತುಂಬಿದವರು. ಅವರು ಅದನ್ನು ಅವರು ಪಡಿತಾರೆ. ಬ್ರಹ್ಮಣೋ ಬ್ರಹ್ಮ ಸಂಪತ್ತಿಂ ಅತ ಆಹ ಶ್ರುತಿ ಸ್ಫುಟಂ ನಪರಬ್ರಹ್ಮತಾ ವಾಪ್ತಿ ನತೇ ವಿಷ್ಣಾವಿತಿ ಶ್ರುತೇ. ಪರಬ್ರಹ್ಮ ಆದರೂ ದೇವರೊಂದಿಗೆ ಐಕ್ಯವನ್ನು ಹೊಂದಿದರು ಅಂತ ಯಾವುದೇ ಕಾಲಕ್ಕೂ ಅರ್ಥ ಆಗೋಲ್ಲ. ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಮಹಿಂನ ಪರಮಂತಮಾಪ ಅಂತ ವೇದ ಉಂಟು. ವಿಷ್ಣು ನಾರಾಯಣನೇ ಜಾಯಮಾನ, ಮುಂದೆ ಹುಟ್ಟುವವನು ಅಂದರೆ ಅಸೃಜ್ಯ ಜೀವರಾಶಿಗಳು, ಜಾತಃ ಹುಟ್ಟಿದವರು, ನಿನ್ನ ಸಮನಾಗುವುದಿಲ್ಲ. ದೇವ ಮಹಿಮ್ನಃ ಪರಮಂತಮಾಪ, ನಿನ್ನ ಮಹಿಮೆಯ ಆಚೆಗಿನ ಒಂದು ದಡವನ್ನು ಯಾರೂ ಕಂಡವರಿಲ್ಲ ಅಂತ ಹೇಳಿ ಇರೋದು. ಪರಮಬ್ರಹ್ಮತಾ ಚೈಷಾಂ ಬ್ರಹ್ಮಲೋಕಾತ್ ಪರಾಗತಿ ನ ಪರಬ್ರಹ್ಮರೂಪತ್ವಮೇತಮೇವೇತಿ ಚ ಶ್ರುತೇಃ. ಉಂಟು ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಅಂತ. ಬ್ರಹ್ಮ ಅಂದರೆ ಜೀವರು, ಅವರು ಪರಬ್ರಹ್ಮರಾಗೋದು ಅಂದರೆ ಮುಕ್ತಿಯನ್ನು ಹೊಂದೋದು ಅಂತ ಅಷ್ಟೇ ಅರ್ಥ. ಯಾಕೆಂದರೆ ಬೇರೆ ಬೇರೆ ವೇದದ ವಾಕ್ಯಗಳಿಗೆ ವಿರೋಧ ಬರುತ್ತೆ. ನಾವು ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಮಾತಿಗೆ ಅರ್ಥೈಸಬೇಕು. ಅದು ನಾವು ಕೂಡ ಎಲ್ಲರೂ ಹಾಗೆ ಮಾಡೋದು. ಇಡಿಯಮ್ಸ್ಗೆ ಯಾಕೆ ಬೇರೆ ಅರ್ಥ ಮಾಡೋದು? ಅಲ್ಲಿರೋ ಥರನೇ ಮಾಡಬೇಕು ಅಂದರೆ ಅವರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಅಂತಂದರೆ ಹೋಗಿ ಬೆನ್ನು ನೋಡೋದಲ್ಲ, ಎಷ್ಟುದ್ದ ಇದೆ ಚೂರಿ ಅಂತ. ಸ್ಪಿರಿಟ್ ಏನು? ಮೋಸ ಮಾಡಿದ್ರು ಅಂತ ಅರ್ಥ. ನೋಡಿ, ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಮಾತಿನ ಅರ್ಥ ಬದಲಾಯಿಸ್ಕೊಳ್ತೇವೆ. ಅದೇ ರೀತಿ ವೇದ ಅನ್ನೋದು ಶಬ್ದ, ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಶಬ್ದವನ್ನು ಬದಲಾಯಿಸ್ಕೋಬೇಕು. ಅಷ್ಟು. ಹೀಗಾಗಿ ಅನ್ಯೇಷಾಂ ಮ್ರಿಯಮಾಣಾನಾಂ ಪ್ರಾಣ ಭಾಗತ ಏವತು ದೇವತಾ ಸ್ವೇಕತಾಮ್ಯಾಂತಿ ಭಾಗತೋನು ರಜಂತಿ ತಂ ಜ್ಞಾನಿನಾಂ ಮುಚ್ಯಮಾನಾನಾಂ ನೈವಯಾಂತಿ ಸ್ವದೇವತಾ. ಇಷ್ಟು ಹೇಳಿ ಇದು ಕಾಮಿಗಳ ಗತಿ ಎಂದರು.
ಇನ್ನು ಮುಕ್ತನ ಗತಿ ಅಂತ ಹೇಳಿ ವೇದ ಹೇಳಿತು ಏನಂತ? ಅಥ ಅಕಾಮಯಮಾನೋ ಯೋ ಕಾಮೋ ನಿಷ್ಕಾಮ ಆಪ್ತಕಾಮ ಆತ್ಮಕಾಮ ನತಸ್ಯ ಪ್ರಾಣ ಉತ್ಕ್ರಾಮಂತಿ ಅಂತ ಹೇಳಿದ್ರು. ಯಾರು ಕಾಮಿಗಳಿರ್ತಾರೆ, ಯಾರು ಸಂಸಾರದಲ್ಲಿ ಇರೋರು ಇರ್ತಾರೆ, ಅವ್ರ ಗತಿಯ ಬಗ್ಗೆ ಹೇಳಿ ಆಯಿತು. ಏನು? ಅವರು ಅವರವರಿಗೆ ಯೋಗ್ಯವಾದ ಸಾಧನೆಯನ್ನು ಮಾಡಿಕೊಳ್ತಾರೆ. ಇನ್ನು ಅಮುಕ್ತರಿಗೆ ಆಗೋಲ್ಲ ಅಂದರು. ಅವರು ಯಾವತ್ತೂ ಸಾಯೋದಿಲ್ಲ. ಸಾವು ಅಂದ್ರೇನು? ಸಾವು ಎಂದರೆ ಈ ದೇಹದಿಂದ ದೇವತೆಗಳ ನಿರ್ಗಮನ. ಎಕ್ಸಿಟ್ ಆಫ್ ಡೈಟೀಸ್ ಟೋಲ್ಡ್ ಆಸ್ ಡೆತ್. ಎಕ್ಸಿಟ್ ಆಫ್ ಡೈಟೀಸ್. ಡೆತ್ ಅನ್ನೋ ಶಬ್ದಕ್ಕೆ ನಿರ್ವಚನ ಹೀಗಿರಬಹುದೇನೋ, ಯಾರಿಗೂ ಗೊತ್ತು. ದೇವತೆಗಳು ಈ ದೇಹದಿಂದ ಹೊರಗಡೆ ಹೋಗುವುದು. ಸರಿ, ಹಾಗಾದರೆ ಪಂಚತಾ ಪ್ರಾಪ್ತಿ ಅಂತಾರೆ. ದೇಹ ಅನ್ನೋದು 5 ಆಯಿತು. ದೇಹ ಅನ್ನೋದು 5 ಆಗೋದು ಅಂತಂದರೆ ತಮ್ಮ ತಮ್ಮ ಭೂತಗಳಲ್ಲಿ ಲಯ ಹೊಂದೋದು ಅಂತ ಅರ್ಥ. ಈ ದೇಹದ ಲಯ ಅಂದರೆ ಮಣ್ಣು ಮಣ್ಣಿಗೆ, ಗಾಳಿ ಕವರನ್ನು ಭೇದಿಸಿಕೊಂಡು ತನ್ನ ದೇಹವೆನ್ನುವ ಕವರನ್ನು ಭೇದಿಸಿಕೊಂಡು ಹೊರಗಡೆ ಇದ್ದ ಗಾಳಿಯಲ್ಲಿ ಒಂದಾಗೋದು. ಇನ್ನು ಈ ನೀರಾಗೋದು. ಆಮೇಲೆ ಬೆಂಕಿ, ಮೂಲ ಬೆಂಕಿಗೆ ಹೋಗೋದು. ಇವುಗಳೆಲ್ಲ ಈ ಸ್ಮಶಾನದಲ್ಲಿ ಇದನ್ನೆಲ್ಲ ತೈತ್ತಿರಿಯ ಆರಣ್ಯಕದಲ್ಲಿ ಹೇಳ್ತಾರೆ. ಈ ಗರುಡ ಪುರಾಣ ಹೇಳಿಸುವ ಬದಲು ಇದನ್ನು ಹೇಳಿಸಿದರೆ ಅನುಸಂಧಾನಕ್ಕೆ ಒಳ್ಳೆಯದಾಗುತ್ತೆ ಅಷ್ಟೇ. ತೈತ್ತಿರಿಯ ಆರಣ್ಯಕದಲ್ಲಿ ಇರತಕ್ಕಂತಹ ಒಂದು ಔರ್ಧ್ವದೈಹಿಕ ಮಂತ್ರಗಳು, ಅದನ್ನೇ ಎಲ್ಲರೂ ಕೂಡ ಬಳಸೋದು. ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು ಎಲ್ಲರೂ ಕೂಡ ಇದೇ ಮಂತ್ರವನ್ನು, ಪ್ರೇತ ಸಾಮ ಒಂದು ಸ್ವಲ್ಪ ಡಿಫ್ರೆಂಟು, ಹೇಳೋದ್ರಲ್ಲಿ ಮಾತ್ರ ಡಿಫ್ರೆಂಟು, ಆದರೆ ಅರ್ಥ ಇದೇ ಇರುತ್ತೆ. ಒಂದು ಕೊಡವನ್ನು ಇಟ್ಕೊಳ್ತಾರೆ, ಅದು ದೇಹದ ಸಂಕೇತ. ಹಿಂದ್ಗಡೆಯಿಂದ ಹೊಡಿತಾರೆ. ಈ ತರಹ ಪ್ರಾಣಗಳು ಸೋರಿ ಹೋದವು ಅಂತ ನಾವು ಚಿಂತನೆ ಮಾಡಬೇಕು. ಆ ಜೀವನಿಗೆ ಸಂತೈಸಬೇಕು. ಯಾಕೆಂದರೆ ದೇಹ ಬಿಟ್ಟೊಟ್ಟೋಗಿರ್ತಾನೆ, ಅವನಿಗೆ ಅಭಿಮಾನ ತೊರೆದಿರಲ್ಲ. ಅವನಿಗೆ ಹೇಳಬೇಕು, ಇಲ್ಲ ಇಲ್ಲ ನೀನು ಬಹಳ ದುಃಖ ಪಡಬೇಡ, ನಿನ್ನ ದೇಹವನ್ನು ಸುಡ್ತಾ ಇರೋದು ಇದು ನಿನ್ನ ದೇಹ ಅಲ್ಲ, ಇದನ್ನು ಸುಡ್ತಾ ಇರೋದು ನೀನು, ಆ ಬೆಂಕಿ ನನಗೆ ಹೊತ್ತಿದೆ ಅಂತ ಅಂದ್ಕೋಬೇಡ ಅಂತ ಆಶ್ವಾಸನೆಗಳು ಉಂಟಲ್ಲಿ. ಅದನ್ನು ತಿಳ್ಕೊಂಡ್ರೆ ಅನುಸಂಧಾನ ಚೆನ್ನಾಗಿರುತ್ತೆ. ಹೀಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಹೇಳಿಸ್ಬೇಕು. 3ನೇ ದಿವಸದಿಂದ ಶುರು ಮಾಡ್ತಾರೆ. ಆ ಮಂತ್ರವನ್ನು ಚೆನ್ನಾಗಿ ಚಿಂತನೆ ಮಾಡಿದ್ರೆ ಆ ಬೀಳ್ಕೊಡುವ ಒಂದು ಪ್ರಕ್ರಿಯೆ ಎಷ್ಟು ಮನೋಹರವಾಗಿದೆ ಅಂತ ಅನಿಸುತ್ತೆ. ಹೃದಯ ತುಂಬಿ ಬರುತ್ತೆ. ಸುಮ್ಮನೆ ಫಾದರ್ಸ್ ಡೇ, ಮದರ್ಸ್ ಡೇ, ಆ ಡೇ ಈ ಡೇ ಅಂತ ಮಾಡೋ ಬದಲು ಸೇವೆ, ಸಾಧ್ಯವಾದಷ್ಟು ಸೇವೆ, ಆಮೇಲೆ ಅವರನ್ನು ಬೀಳ್ಕೊಡುವಾಗ ಈ ಮಂತ್ರಗಳನ್ನು ಚಿಂತನೆ ಮಾಡಿದರೆ ಆ ಜೀವದ ಸಂತೋಷ ಏನು. ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದರೆ, ಸಾವು ಅಂದರೆ ಏನು? ಸಾವು ಅಂತಂದರೆ ದೇವತೆಗಳು ಈ ದೇಹವನ್ನು ಬಿಟ್ಟು ಹೋಗುವುದು. ಹೋಗುವಾಗ ಇಂದ್ರಿಯದ ಕೆಲವು ಭಾಗವನ್ನು ಅವರು ತಗೊಂಡು ಹೋಗ್ತಾರೆ. ಇನ್ನು ಕೆಲವು ಜೀವನ ಜೊತೆಗೆ ಹೋಗ್ತದೆ, ಅದೇ ಸಂಸ್ಕಾರ ರೂಪದಲ್ಲಿ ಇರುತ್ತೆ. ಇನ್ನು ಕೆಲವು ದೇಹೋಗಾತ್ ಕ್ಷಿತಿತಾಮಿತಿ, ಹೀಗೆ 3 ಭಾಗ ಆಗತ್ತೆ. ಈ ಜೀವ ದೇಹದಿಂದ ಹೋಗಬೇಕಾದ್ರೆ ಭಾಕ್ತತ್ವಾತ್ ಅಂತ ಹೇಳ್ತಾರೆ, ವಿಭಕ್ತ ಆಗತ್ತೆ. ಇದನ್ನು ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯದ ಮೊದಲನೇ ಶ್ಲೋಕ, ಮೊದಲನೇ ಸೂತ್ರ, ಪಂಚಭೂತಗಳಿಂದ ಬಿಡುಗಡೆ ಆಗ್ಬಿಟ್ರೆ ಮುಕ್ತಿ ಅಲ್ವೇ ಅಂತ ಹೇಳಿದರೆ, ಇಲ್ಲ, ಬಿಡುಗಡೆ ಆಗಿದ್ದು ಅಂತ ಯಾರು ಹೇಳಿದ್ದು? ಪಂಚಭೂತಗಳಿಂದ ಪೂರ್ತಿ ಬಿಡುಗಡೆಯೇ ಇಲ್ಲ ಜೀವನಿಗೆ ಸತ್ತ ಮೇಲೆ. ಮತ್ತೆ ಇಂದ್ರಿಯಾಭಿಮಾನಿ ದೇವತೆಗಳು ಕೆಲವನ್ನು ತೆಗೆದುಕೊಂಡು ಹೋಗ್ತಾರೆ, ಕೆಲವು ಭಾಗವನ್ನು. ಇನ್ನು ಕೆಲವು ಇಂದ್ರಿಯದ ಭಾಗಗಳು ಜೀವನ ಜೊತೆಗೆ ಹೋಗ್ತವೆ. ಅವನು ಎಲ್ಲಿಗೆ ಹೋಗ್ತಾನೋ ಅಲ್ಲಿ ಸುಖವನ್ನೋ ದುಃಖವನ್ನೋ ಅನುಭವಿಸಬೇಕು ಅಂದರೆ ಜೊತೆಗೇ ಇರಬೇಕು.
ಇನ್ನು ಕೆಲವು ಇಂದ್ರಿಯದ ಭಾಗಗಳು ಅಂದರೆ ಉಪಚಯವನ್ನು ಹೊಂದಿದವುಗಳು, ಏಕೆಂದರೆ ಜಡವೇ ತಾನೆ, ಇಂದ್ರಿಯ ಅಂದರೆ ಜಡವೇ, ಅದು ಭೂವಶ ಆಗಿ ಹೋಗುತ್ತೆ. ಹೀಗಾಗಿ ಪಂಚತ್ವವನ್ನು ಐದಿದನು ಅಂತ ಕನ್ನಡದಲ್ಲೆಲ್ಲ ಹೇಳೋದು ಗೊತ್ತಾಯ್ತಾ? ಐದಾದ ಅಂದರೆ ಅವನ ದೇಹ 5 ಭೂತಗಳು 5ರಲ್ಲಿ ಲಯಗೊಂಡಿತು ಅಂತ ಹಾಗರ್ಥ. ಅನ್ಯೇಷಾಂ ಮ್ರಿಯಮಾಣಾನಾಂ ಪ್ರಾಣ ಭಾಗತ ಏವತು ದೇವತಾಸು ಏಕತಾಂ ಯಾಂತಿ ಭಾಗತಃ ಅನೂರಜಂತಿ ತಂ. ಈ ಸಂಸಾರದಲ್ಲಿರುವ ಜೀವಿಗಳು ಸಾಯಬೇಕಾದರೆ ಅನ್ಯೇಷಾಂ ಮ್ರಿಯಮಾಣಾನಾಂ ಪ್ರಾಣಾಹ ಇಂದ್ರಿಯಾಭಿಮಾನಿ ದೇವತೆಗಳು ಭಾಗತ ಏವತು ಭಾಗ ಆಗಿ ದೇವತಾಸು ಏಕತಾಂ ಯಾಂತಿ ದೇವತೆಗಳ ಜೊತೆಗಿರ್ತವೆ. ಮುಂದಿನ ಜನ್ಮಕ್ಕೆ ಅವನ ಕರ್ಮಕ್ಕನುಗುಣವಾಗಿ ಅದನ್ನು ಅಭಿವ್ಯಕ್ತಗೊಳಿಸ್ತಾರೆ. ಅದರಿಂದಾಗಿ ಒಬ್ಬ 3 ವಯಸ್ಸಿನಲ್ಲಿರಬೇಕಾದ್ರೇ ಅವನ ಯೋಚನೆಗಳು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಒಬ್ಬನಿಗೆ 2 ವರ್ಷದಲ್ಲಿರಬೇಕಾದ್ರೆ ಅದ್ಭುತವಾದ ಪ್ರತಿಭೆ, ಹಾಡು ಹೇಳಲಿಕ್ಕೆ ಶುರು ಮಾಡಿಬಿಡ್ತಾನೆ. ಯಾಕೆ ಇವೆಲ್ಲ? ಹೋದ ಜನ್ಮದ ಸಂಸ್ಕಾರ. ದೇವತೆಗಳು ಅಷ್ಟು ಬೇಗ ಅವನಲ್ಲಿ ಅಭಿವ್ಯಕ್ತಗೊಳಿಸೋದು. ಕೆಲವೊಬ್ಬರು ಮುಂದುವರಿತಾರೆ, ಕೆಲವೊಬ್ಬರು ಹಿಂದೆ ಇರ್ತಾರೆ, ಆಮೇಲೆ ಅದು ಮುಂದುವರಿಯುತ್ತೆ. ಯಾವುದೋ ಒಂದು ವಯಸ್ಸಿನಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಆಗಿಬಿಡುತ್ತದೆ. ನಮ್ಮ ಕೈಲೇನಿದೆ ಹೇಳಿ? ಸಾವಿನಿಂದ ಹುಟ್ಟಿನವರೆಗೆ ಈ ತರಹದ ನಡೆ ಅನ್ನೋದಿರುತ್ತೆ. ಇದನ್ನು ಬ್ರಹ್ಮಸೂತ್ರದಲ್ಲೂ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಕೇಳೋದು ಸಾಧನೆ ಯಾಕಪ್ಪ ಬೇಕು? ಸತ್ತೋದ್ಮೇಲೆ ಮುಕ್ತಿನೇ. ಸತ್ತೋದ್ಮೇಲೆ ಮುಕ್ತಿ ಅಲ್ಲ. ಎಲ್ಲಿ ಪಂಚಭೂತಗಳಿಂದ ಮುಕ್ತಿ ಅನ್ನೋದು ಲಿಂಗದೇಹ ಭಂಗ ಆದಮೇಲೇನೇ ಅಂತ ಅಲ್ಲಿ ಸಿದ್ಧಾಂತ ಉಂಟು. ರಂಹತಿ ಸಂಪರಿಶ್ವಕ್ತಃ ಪ್ರಶ್ನೆ ನಿರೂಪಣಾಭ್ಯಾಮ್ ಅಂತ ಸಾಧನಾಧ್ಯಾಯದಲ್ಲಿ ಮೊದಲು ಪ್ರಶ್ನೆ ಮಾಡ್ಕೊಳ್ಳೋದು ಇದನ್ನು, ಉತ್ತರ ಕೊಡೋದು ಇದನ್ನು. ಆಪಪೃಜವಚಸೋ ಭವಂತಿ ಅಂತ ಹೀಗೆಲ್ಲ ಹೇಳಿವೆ. ಅದರಿಂದಾಗಿ ಪ್ರಾಣಾಹ ಭಾಗತ ಏವ ದೇವತಾಸು ಏಕತಾಂ ಯಾಂತಿ ಭಾಗತಃ ಅನುವ್ರಜಂತಿ. ಒಂದು ಸ್ವಲ್ಪ ಭಾಗ ಜೀವನವನ್ನು ಅನುಸರಿಸುತ್ತೆ. ಯಾಕೆಂದರೆ ಜೀವ ನರಕಕ್ಕೆ ಹೋಗ್ತಾನೆ, ಅವನು ಅನುಭವಿಸಲಿ ಅಂತ ಹೋಗುತ್ತೆ. ಅದು ಭಾಗತಃ. ಜ್ಞಾನಿನಾಂ ಮುಚ್ಯಮಾನಾನಾಂ ನೈವ ಯಾಂತಿ ಸ್ವದೇವತಾ ತೇನೈವ ಸಹ ಸಂಯಾಂತಿ ತಥೋ ನುತ್ಕ್ರಮಣಶ್ರುತಿ ಇತಿ ಬ್ರಹ್ಮತರ್ಕೆ. ಜ್ಞಾನಿಗಳು ಮುಕ್ತರಾಗುವಾಗ ದೇವತೆಗಳು ಅವನ ಜೊತೆಗೇ ಹೋಗ್ತಾರೆ ವಿನಃ ಅವನಿಂದ ಬೇರೆಯಾಗಿ ಇಂದ್ರಿಯದ ಭಾಗಗಳನ್ನು ಸೆಳೆದುಕೊಂಡು ಹೋಗೋದಿಲ್ಲ. ಮುಕ್ತಿ ಅಂತಂದರೆ ಹೀಗೆ, ದೇವತೆಗಳ ಜೊತೆಗೆ ಅವನು ಹೋಗ್ತಾನೆ. ಇದರ ಬಗ್ಗೆ ವಿಸ್ತಾರವಾಗಿ 2ನೇ ಸ್ಕಂಧದಲ್ಲಿ ಉಂಟು. ಭಾಗವತದ ಅಗಾಧತೆಯನ್ನು ಎಷ್ಟು ಅಂತ ಹೇಳೋಣ. ಇದು ಬ್ರಹ್ಮತರ್ಕದಲ್ಲಿ ಇರತಕ್ಕಂಥದ್ದು. ಅದರಿಂದಾಗಿ ದೇವತೆಗಳು ಉತ್ಕ್ರಮವನ್ನು ಇದು ಮುಕ್ತರು ಉತ್ಕ್ರಮವನ್ನು ಹೊಂದೋದಿಲ್ಲ ಅಂತ. ನತಶ್ಚ ಪ್ರಾಣ ಉತ್ಕ್ರಮಂತಿ, ಮುಕ್ತನಾಗಲಿರುವವರು ಉತ್ಕ್ರಮಣವನ್ನು ಹೊಂದೋದಿಲ್ಲ, ದೇಹದಿಂದ ಉತ್ಕ್ರಾಂತಿ ಇಲ್ಲ ಅವರಿಗೆ ಅಂತ. ಯಾಕೆಂದರೆ ದೇವತೆಗಳ ಜೊತೆಗೆ ಹೊರಟೋಗ್ತಾರೆ. ಜೀವರು ಈ ದೇಹವನ್ನು ಬಿಟ್ಟು ಹೋಗೋದನ್ನು ಉತ್ಕ್ರಾಂತಿ ಅಂತಾರೆ, ದೇವತೆಗಳು ಬಿಟ್ಟು ಹೋಗೋದನ್ನು ಉತ್ಕ್ರಾಂತಿ ಅಂತಾರೆ. ದೇವತೆಗಳಿಗೆ ಉತ್ಕ್ರಾಂತಿ ಇಲ್ಲ. ದೇವತೆಗಳು ತಮಗಿಂತ ಹಿರಿಯ ದೇವತೆಗಳ ಜೊತೆಗೇನೆ ಹೊರಡ್ತಾರೆ. ದೇವತೆಗಳು ಸಾಯಬೇಕಾದ್ರೆ ಅವ್ರಿಗೂ ಮಹಾಪ್ರಳಯ ಆದಮೇಲೆ ಒಂದು ಸಾವು ಅಂತ ಇರುತ್ತಲ್ಲ, ಅವರು ತಮಗಿಂತ ಹಿರಿಯ ದೇವತೆಗಳ ಜೊತೆಗೇ ಸಾಕ್ತಾರೆ. ಹೀಗಾಗಿ ದೇವತೆಗಳಿಗೆ ಉತ್ಕ್ರಾಂತಿ ಇಲ್ಲ ಅಂತಾರೆ. ಹೀಗೆ ಹಲವಾರು ಆಯಾಮಗಳು ಇದರಲ್ಲಿ ಇದೆ. ಅದಕ್ಕಾಗಿ ಅನುತ್ಕ್ರಮಣ ಶ್ರುತಿ. ಇಷ್ಟು ದೊಡ್ಡ ಹಿನ್ನೆಲೆಯೊಂದಿಗೆ ನಾವು ಈ ಶ್ಲೋಕವನ್ನು ನೋಡೋಣ. ಯದಿನ ಸಮುಚ್ಚರಂತಿ ಯತಯೋ ಹೃದಿಕಾ ಮಜಡಾ. ಯತಯಃ ಯತಿಗಳು, ಇಂದ್ರಿಯ ನಿಗ್ರಹ ಇರುವವರು ಅಂತ ಅರ್ಥ, ಅಥವಾ ಪ್ರಯತ್ನ ಮಾಡುವವರು ಅಂತ. ಪ್ರಯತ್ನ ಮಾಡುವವರು ನ ಸಮುಚ್ಚರಂತಿ, ಮೇಲ್ಗಡೆ ಹೋಗೋದಿಲ್ಲ. ಅಂದರೆ ದೇವತೆಗಳ ಜೊತೆಗೇನೆ ಹೋಗ್ತಾರೆ, ದೇವತೆಗಳಿಂದ ಭಿನ್ನವಾಗಿ ಹೋಗೋಲ್ಲ. ಹೃದಿ ಕಾಮ ಜಡಾಹ
ಯಾರು ಹೃದಯದಲ್ಲಿ ಅಂತಃಕರಣ ಕಾಮಗಳು ವಿಪರೀತ ಇರುತ್ತೆ, ಮಾನಸಿಕವಾದ ವಾಸನೆಗಳು, ಅವರು ದುರಧಿಗಮಃ, ಅವ್ರನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ, ದೇವರನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅವ್ರ ಹೃದಯದೊಳಗಡೆ ಇರಲ್ವಾ? ಹೌದು, ಆದರೆ ಇವ್ರು ಗೊತ್ತಿರಲ್ಲ. ಅಸ್ಮೃತ ಕಂಠಮಣಿ, ಕಂಠದಲ್ಲಿ ಹಾರ ಹಾಕಿಕೊಂಡು ಅದನ್ನು ಮರೆತ ಹಾಗೆ. ಅನುತೃಪ್ತ ಯೋಗಿನಾಂ ಅಭಯೋ ಭಗವಾನ್, ಯಾರು ದೇವರಿಂದ ತೃಪ್ತರಾಗಿರ್ತಾರೆ ಅವರಿಗೆ ದೇವರು ಅಭಯ, ಯಾವ ಭಯಗಳನ್ನು ಕೊಡೋಲ್ಲ. ಅನವಗತಾಂತಕಾತ್ ಅನಧಿರೂಢ ಪದಾದ್ಭವತಃ, ಅವರಿಗೆ ಮೃತ್ಯುವೇ ಇಲ್ಲ. ಮುಕ್ತರಾದವರಿಗೆ ಅನಧಿರೂಢ ಪದಾದ್ಭವತಃ, ನಿನ್ನಿಂದ ಅವರು ಕೆಳಗಡೆ ಇಳಿಯೋದಿಲ್ಲ. ಇದು ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಏನೇನೆಲ್ಲ ತುಂಬಿದೆ. ಈ ಆರಣ್ಯಕಗಳನ್ನು, ಬ್ರಾಹ್ಮಣಗಳನ್ನು ನಾವು ಈ ತರಹದ ಅನೇಕ ಸಂಗತಿಗಳಿಗಾಗಿ ಅಭ್ಯಾಸ ಮಾಡಬೇಕಿದೆ. ಗೃಹ್ಯ ಸೂತ್ರ, ಶ್ರೌತ ಸೂತ್ರಗಳನ್ನು ನಾವು ಚಿಂತನೆ ಮಾಡಬೇಕಿದೆ. ದೇವರು ಅದನ್ನು ಆಗ ಕೊಡಬೇಕು. ಉಪನಿಷತ್ತು ಈ ಎಲ್ಲ ಜೊತೆಗಿನ ಗ್ರಂಥಗಳೊಡನೆ ಚಿಂತನೆ ಮಾಡಬೇಕು. ಭಾಗವತ ಅನ್ನೋದು ಎಲ್ಲದರ ಸಾರ ಅಂತ ಯಾಕೆ ಹೇಳ್ತೇವೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಆದರೆ ನಾವು ತೀರ್ಮಾನ ಮಾಡಲಿಕ್ಕಾಗೋಲ್ಲ, ನಾವು ಓದ್ಬಿಡ್ತೀವಿ ಅಂತ. ದೇವರು ಅದನ್ನು ಆಗ ಕೊಡಬೇಕಷ್ಟೆ. ದೇವಾಶ್ಚ ಋಷಯಶ್ಚೈವ ಸುಭಕ್ತ್ಯಾ ಕಾಮಿನೋಪಿತು ಮುಚ್ಚಂತೆ ನಿಯಮಾದೇವ ಪಶ್ಯಂತಿ ಚ ಹರಿಂ ತಥಾ. ಹಾಗಾದರೆ ದೇವತೆಗಳಿಗೆ, ಋಷಿಗಳಿಗೆ ದೇವರನ್ನು ಕಾಣಬೇಕು ಅಂತನ್ನುವ ಕಾಮನೆಯೂ ಇರೋದಿಲ್ವೋ? ಅಲ್ಲ, ಇರುತ್ತೆ. ಆದರೆ ಅದು ಶ್ರುತಿ ವಿರುದ್ಧವಾದ, ಸ್ಮೃತಿ ವಿರುದ್ಧವಾದ ಕಾಮನೆಗಳಲ್ಲ. ಹೇಗೆ ಕುಡಿಬೇಡ ಅಂತ ಹೇಳ್ತೇವೋ ಹಾಗೆ. ಕುಡಿಬೇಡ ಇತ್ಯಸ್ಯ ಪಾನಕ ಕುಡಿಬೇಡ ಅಂತ ನಿಷೇಧ ಅಲ್ಲ, ಹಣ್ಣಿನ ರಸ ಕುಡಿಬೇಡ ಅಂತ ನಿಷೇಧ ಅಲ್ಲ. ದುಷ್ಪರಿಣಾಮ ಉಂಟು ಮಾಡೋದನ್ನು ಕುಡಿಬೇಡ ಅಂತ ಅಷ್ಟೇ. ಯಾವುದನ್ನು ಕುಡಿಯೋದ್ರಿಂದ ಅರಿವೇ ತಪ್ಪು ಹೋಗುತ್ತೋ ಆ ಅರಿವು ತಪ್ಪುವಿಕೆಗಾಗಿ ಅಷ್ಟೊಂದು ಏನು ಹಂಬಲಿಸೋದು ಅಂತ ನನಗಿನ್ನೂ ಆಶ್ಚರ್ಯ. ಜ್ಞಾನ ಕಳ್ಕೊಂಡ್ಬಿಡ್ತೀವಿ, ಜ್ಞಾನ ಕಳ್ಕೊಂಡ್ಬಿಡ್ತೀವಿ ಅಂತ ನನಗೆ ಮೊದಲಿಂದ ಅದೊಂದು ದೊಡ್ಡ ಜಿಜ್ಞಾಸೆ ಇದೆ. ಅವರ CNS ಹೆಂಗೆ ಕೆಲಸ ಮಾಡುತ್ತೆ ಅಂತ ದೇವ್ರನ್ನ ಕೇಳಿ ತಿಳ್ಕೊಳ್ಬೇಕು. ಜ್ಞಾನ ಕಳ್ಕೊಂಡ್ಬಿಡ್ತೀವಿ ನಾವು ಅಂತ ಏನು ಅಷ್ಟೊಂದು ಕುತೂಹಲ. ಮದ್ಯಪಾನ ಮಾಡಲಿಕ್ಕೆ ಬಯಸುವವರು ಜ್ಞಾನ ಕಳ್ಕೊಂಡ್ಬಿಡ್ಬೇಕು ಅಂತ. ಅದೇನು ಜ್ಞಾನದ ಬಗ್ಗೆ ದ್ವೇಷವೋ? ಪ್ರಾಯ ಈ ದೇಹ ಇದೆ ಅಂತನ್ನುವ ಪ್ರಜ್ಞೆ ಅನ್ನೋದು ದುಃಖಕರ ಅಂತ ಅವ್ರು ಅಂದ್ಕೊಂಡಿದ್ದಾರೋ ಏನು, ಅದಕ್ಕೆ ಕುಡಿದು ಮರಿತೇವೆ ಅಂತ. ಆದರೆ ಹಂಗೆ ಹೇಳಲಿಕ್ಕೆ ಬರಲ್ಲ. ಏನು ಕಷ್ಟ ಇಲ್ಲದೆ ಇದ್ದವರು ಕುಡಿಲಿಕ್ಕೆ ಶುರು ಮಾಡ್ತಾರೆ. ಕಷ್ಟ ಇರುವವರು ಮಾತ್ರ ಕುಡಿಯೋದಿಲ್ಲ, ಕಷ್ಟ ಇಲ್ಲದವರು ಕುಡಿತಾರೆ. ತದವಗಮಾರ್ಥ ಸಿತಾಚಿತಯೋ ಗುಣವಿಗುಣಯೋರ್ನ ಹಿ ದೇಹ ಭೃತಾಂತ ಗಿರಃ ಅನುಯಯುರತ್ರ ಹಂಸಕುಲಗೀತ ಪರಂಪರಯಾ ನತು ಚಾವರಣ ಇವ ರಜಾಂ ತಿವಾಂತಿ ವಯತಾ ಸಹಯಚ್ಛ್ರುತಯಃ ತ್ವಯಿ ಸಕಲಂ ಪತಂತಿ ನ ಪತಂತಿ ಬಂಧನಾ. ಹೀಗೆ ನಾವು 26ನೆಯ ಒಂದು ಶ್ಲೋಕವನ್ನು ನೋಡಿದೆವು. ಅದರ ಆಚೆ ಈಚೆಗಿನದ್ದನ್ನು ಸಾಧ್ಯವಾದಷ್ಟು ಚಿಂತನೆ ಮಾಡಿದೆವು. ಪೂರ್ತಿ ಚಿಂತನೆ ಮಾಡಲಿಕ್ಕೆ ಆಗುವಲ್ಲ, ಏಕೆಂದರೆ ವೇದವ್ಯಾಸರ ಮಾತು ಅಷ್ಟು ಆಳ. ಅದನ್ನು ನಾವು ಪೂರ್ತಿ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಎದೆಯ ಮೇಲೆ ಕೈ ಇಟ್ಟು ಹೇಳಲಿಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಈ ಚಿಂತನೆಯಲ್ಲಿ ದೇವರಿಷ್ಟು ಹೊಳೆಯಿಸಿದ ಹೇಳಿದೆವು ಅಂತಷ್ಟೆ. ಅವನು ಇಲ್ಲಿ ಒಳಗಡೆ ಆಫ್ ಮಾಡಿದ್ರೆ ಮುಗೀತಾನೆ. ಜಾನಾತಿ ಪ್ರಕೃತಿರ್ವಿಷ್ಣುಂ ಜ್ಞೇಯೋ ವಿಷ್ಣುಸ್ತು ನಿರ್ಗುಣಃ ತಾವುಭೌ ನ ವಿಜಾನಂತಿ ಋತೆ ಬ್ರಹ್ಮ ಪರಂಪರಾಂ ಇತಿ ಮಹೋಪನಿಷದೀ. ಇನ್ನು
ಭಕ್ತರಲ್ಲಿನ ಪರಂಪರೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಈ 27ನೆಯ ಷಟ್ಪದಿ 27ನೆಯ ಷಟ್ಪದಿಯನ್ನು ಕುರಿತು ಮಹೋಪನಿಷತ್ತಿನಲ್ಲಿ ಉಂಟು. ಜಾನಾತಿ ಪ್ರಕೃತಿರ್ವಿಷ್ಣು, ಪ್ರಕೃತಿಯು ವಿಷ್ಣುಂ ಜಾನಾತಿ, ನಾರಾಯಣನನ್ನು ತಿಳಿಯುತ್ತಾಳೆ. ದೇವರು ನಿರ್ಗುಣ, ಅವನನ್ನು ತಿಳಿಯೋದು ಸ್ವತಂತ್ರವಾಗಿ ಪ್ರಕೃತಿ ಮಾತ್ರ. ಸ್ವತಂತ್ರವಾಗಿ ಅಂದರೆ ಉಳಿದ ಯಾರ ಕೈಯಲ್ಲೂ ಇಲ್ಲದೆ ನೇರವಾಗಿ ದೇವರನ್ನು ತಿಳಿತಾಳೆ. ತಾವು ಭೋ ನವಿಜಾನಂತಿ ಋತೆ ಬ್ರಹ್ಮ ಪರಂಪರಾಂ. ಅವರಿಬ್ಬರನ್ನು ಉಳಿದವರು ತಿಳಿಬೇಕು ಅಂತಾದರೆ ಬ್ರಹ್ಮನ ಪರಂಪರೆಯವರೇ ಆಗಬೇಕು. ಇದು ದೇವರ ಭಕ್ತರಲ್ಲಿ ಇರುವ ವ್ಯತ್ಯಾಸ. ದೇವರ ಭಕ್ತರ ಸ್ವರೂಪ ಇರೋದು ಹೀಗೆ. ದೇವರ ಭಕ್ತರ ವೈವಿಧ್ಯದ ಸ್ವರೂಪ ಇರೋದು. ದೇವರನ್ನು ತಿಳಿಯಬೇಕಾದರೆ ಬ್ರಹ್ಮದೇವರ ಪರಂಪರೆಯವರೇ ಆಗಬೇಕು. ಆ ಪರಂಪರೆ ಅನ್ನೋದು ಭೌತಿಕ ಅನ್ನೋದಕ್ಕಿಂತ ವರ್ಚುವಲಿನೇ ಹೌದು. ವರ್ಚುವಲ್ ಲಿನೇಜ್. ನಾವು ಭೌತಿಕವಾಗಿ ಇಂಥ ಎಷ್ಟು ಇವರು ದೇವರ ಪರಂಪರೆಯವರು, ಇವರು ಬ್ರಹ್ಮದೇವರ ಪರಂಪರೆಯವರು ಅಂತಿಲ್ಲ. ಎಲ್ಲರೂ ಬ್ರಹ್ಮದೇವರ ಪರಂಪರೆಯೇ. ಜ್ಞಾನವನ್ನು ಬಯಸುವ ಪ್ರತಿಯೊಂದು ಸಾತ್ವಿಕನೂ ಕೂಡ ಬ್ರಹ್ಮದೇವರ ಪರಂಪರೆಯೇ. ಒಂದರ್ಥದಲ್ಲಿ ಹೇಳೋದು ಅಂತಾದರೆ ಎಲ್ಲರದ್ದು ಮೂಲ ಪರಂಪರೆಯೇ. ಬ್ರಹ್ಮದೇವರು ಎಲ್ಲದಕ್ಕೂ ಮೂಲ. ಅವರ ಶಾಸ್ತ್ರವನ್ನು ಓದಿದರೆ ಸಾಕು. ಆದ್ದರಿಂದಾಗಿ ಬ್ರಹ್ಮನ ಪರಂಪರೆಗೆ ಒಳಪಡದವರು ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ತಿಳಿಯಲೇಬೇಕು. ಇಷ್ಟು ಮಹೋಪನಿಷತ್ತು. ಅದಕ್ಕೆ ನಾವು ಸಂವಾದವನ್ನು ನೋಡೋಣ. ಬಹಳ ರೋಚಕವಾದ ಸಂವಾದವನ್ನು ಆಚಾರ್ಯರು ಕೊಡ್ತಾರೆ. ಇದೆಲ್ಲವೂ ಗಾರುಡದಲ್ಲಿದೆ ಅಂತ. ನಮಗೆ ಇವತ್ತು ಗಾರುಡ ಅಂದರೆ ಯಾವುದು, ಪುರಾಣವೋ ಅಥವಾ ಪಂಚರಾತ್ರ ಸಂಹಿತೆಯೋ ನಮಗೆ ಗೊತ್ತಿಲ್ಲ. ಆದರೆ ಅವರಿಲ್ಲಿ ಹೇಳುವಂತಹ ಗಾರುಡ ಏನಿದೆ, ಇಲ್ಲಿ ಬರುವ ಶ್ಲೋಕ ಗರುಡ ಪುರಾಣದಲ್ಲಿ ಬರಲ್ಲ. ಪುರಾಣಗಳಲ್ಲಿ ಬೇಕಾದಷ್ಟು ಮಿಕ್ಸಪ್ ಆಗಿ ಹೋಗಿದೆ. ನಮಗೊಮ್ಮೊಮ್ಮೆ ಅನಿಸೋದು ಶಂಕರ ಪಂಡಿತರ ಏನು ಲೈಬ್ರರಿ ನಮಗೆ ಮತ್ತೆ ಸಿಗಬಾರದಾ ಅಂತ. ಯಾಕೆಂದರೆ ಆಚಾರ್ಯರು ಅವರಿಗೆ ಯಾವತ್ತೂ ಗ್ರಂಥ ಬೇಡೋ. ಯಾಕೆ ಬೇಕು? ಎಲ್ಲ ಅವರಿಗೆ ತಲೆಯಲ್ಲಿರ್ಬೇಕಾದ್ರೆ ಗ್ರಂಥ ಯಾಕಿರಬೇಕು? ಗ್ರಂಥ ಬೇಕಾದ್ದು ನಮ್ಮಂಥವರಿಗೆ. ಗ್ರಂಥದ ಮೂಲಕ ತಿಳ್ಕೊಳ್ಬೇಕು. ಗ್ರಂಥದ ಮೂಲಕ ನಮ್ಮ ಅನುಭವವನ್ನು ನೇರ್ಪು ಮಾಡ್ಕೋಬೇಕು. ಆಗುವಲ್ಲ. ಆದ್ದರಿಂದ ನಮ್ಮದೇ ಅನುಭವದ ಆಳಕ್ಕೆ ನಾವು ಇಳಿಬೇಕು ಅಂದರೆ ಗ್ರಂಥದ ಸಹಾಯ ಬೇಕು. ಇದು ಎಲ್ಲಿಯಾದರೂ ಉಂಟಾ? ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಗ್ರಂಥದ ಹಿನ್ನೆಲೆ ಬೇಕು ಅಂತ ಒಂದು ಉಂಟು ಅಂತ ಆದರೆ ಅದು ನಮಗೆ ಮಾತ್ರ. ಯಾಕೆಂದ್ರೆ ನಮ್ಮನ್ನು ನಾವೇ ತಿಳ್ಕೊಂಡಿಲ್ಲ. ಅವ್ರಿಗೆ ಬೇಡ. ನಾವು ಆಳವಾಗಿ ತಿಳ್ಕೊಳ್ಬೇಕು ಅಂದರೆ ಅನಿವಾರ್ಯವಾಗಿ ಆ ತರಹದ ಗ್ರಂಥಗಳೆಲ್ಲ ಬೇಕು. ಅದಕ್ಕೆ ಆಚಾರ್ಯರು ಏನು ಮಾಡ್ತಾ ಇದ್ರು, ಬೇರೆಯವರಿಗೆ ಅನುಕೂಲ ಆಗಲಿ, ಕೇಳುವವರಿಗೆ ಅಂತ ಹೇಳಿ, ಬೇರೆಯವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಶಂಕರ ಪಂಡಿತರ ಹತ್ರ ಅವರು ಶಂಕರ ಪಂಡಿತರನ್ನು ಲೈಬ್ರರಿಯನ್ನಾಗಿ ಮಾಡಿಟ್ಟಿದ್ರು. ನಿಮಗೇನಾರು ಬೇಕಾ ಆ ಪುಸ್ತಕ ತೆಗೀರಿ ಅಂತ. ಅದು ಅವ್ರಿಗಲ್ಲ, ಬೇರೆಯವ್ರಿಗೂ ನೋಡಲಿಕ್ಕೆ. ನಾವು ಕಳೆದ ಶತಮಾನದಲ್ಲಿ ವಿದ್ಯಾಸಮುದ್ರರು ಹಾಗಿದ್ದದ್ದನ್ನು ನಾವು ನೋಡ್ತೇವೆ. ಅವರು ಮೊದಲೊಮ್ಮೆ ನೋಡಿರ್ತಾ ಇದ್ರು, ಏನಾದರೂ ಬೇಕಾದರೆ ಒಬ್ಬ ಯಾರಾದರೂ ಕೇಳಿದರೆ ವಿದ್ಯಾಸಮುದ್ರರು ಅದ್ರ ವಿಚಾರ ಹೇಳ್ತಾ ಇದ್ದೆ. ವಿದ್ಯಾಸಮುದ್ರರು ಏನಾದರೂ ಒಂದನ್ನು
ಹೇಳಬೇಕು ಅಂತಾದರೆ ಅವರು ಮೊದಲು ನೋಡಿರ್ತಿದ್ರು, ಆ ಪುಸ್ತಕ ತೆಗಿ, ಅದರಲ್ಲಿ ಇಂತಹ ಪುಟದಲ್ಲಿ ಈ ಥರದ ವಿಚಾರ ಇದೆ ನೋಡಿಕೊ ಅಂತ. ಅವರು ಏನಾದರೂ ಹೇಳಬೇಕು ಅಂತಾದರೆ ನಾವೀಗ ಸುಲಭ ಹಂಗೆ ನೋಡಿದ್ರೆ, ನಿಮಗೇನಾದರೂ ಬೇಕೋ ಗೂಗಲ್ ನೋಡಿ, ನಾವು ಈ ವಿಚಾರ ಇದೆ ಅಂತ ಇವತ್ತು ಹೇಳ್ಬಿಡ್ಬೋದು. ಅವತ್ತು ಪುಸ್ತಕ ಈ ಪುಸ್ತಕವನ್ನು ಹೊತ್ಕೊಂಡು ಹೋಗಬೇಕಾಗ್ತಾ ಇತ್ತು. ಆಚಾರ್ಯರಂಥ ಕಾಲದಲ್ಲಿ ಆ ತರಹದ ಲೈಬ್ರರಿಯನ್ನು ಮೇಂಟೈನ್ ಮಾಡ್ತಾ ಇದ್ದರು ಶಂಕರ ಪಂಡಿತರ ಹತ್ತಿರ. ಅದರಿಂದಾಗಿ ಆ ತರಹದ ಗ್ರಂಥಗಳು ಇವತ್ತು ನಮಗೆ ಸಿಗೋಲ್ಲ. ಇವತ್ತು ಗಾರುಡ ಅಂತ ಹೇಳಿದ್ದು ಸಿಗೋದಿಲ್ಲ. ಆಚಾರ್ಯರು ಕೊಟ್ಟಿದ್ದನ್ನು ನಾವು ನೋಡಬೇಕು. ಆಚಾರ್ಯರ ಸಾಮಾನ್ಯ ಯುಕ್ತಿಗಳನ್ನು ತಿಳಿದು ಅವ್ರ ಮೇಲೆ ಭರವಸೆ ಬಂದ ಮೇಲೆ ಅವರು ಉಪಾಸನಾ ರಹಸ್ಯಗಳನ್ನು ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡಬಹುದಾಗತ್ತೆ. ಆ ತರಹದ್ದಿದು. ಅನ್ಯೇ ಸರ್ವೇ ಶ್ರಿಯಾಬದ್ಧಾ ಶ್ರೀರ್ಬದ್ಧಾ ವಿಷ್ಣುನೈವತೂ. ಉಳಿದ ಎಲ್ಲರೂ ಕೂಡ ಬ್ರಹ್ಮನಿಂದ ಶುರು ಮಾಡಿಕೊಂಡು ಉಳಿದ ಎಲ್ಲರೂ ಕೂಡ ಶ್ರಿಯಾಬದ್ಧಾ ಲಕ್ಷ್ಮಿಯಿಂದ ಬದ್ಧರಾಗಿದ್ದಾರೆ. ಶ್ರೀರ್ಬದ್ಧ ವಿಷ್ಣುನೈವ. ಲಕ್ಷ್ಮೀದೇವಿಗೆ ಒಬ್ಬನದ್ದೇ ಬಂಧನ, ಅದು ಲಕ್ಷ್ಮೀ ನಾರಾಯಣ. ಬಂಧಶ್ಚ ವಿಷ್ಣು ತಂತ್ರತ್ವಂ ಮುಕ್ತಾನಾಂಚ ಶ್ರೇಯಸ್ತಥಾಂ. ಇನ್ನು ಮುಕ್ತರಿಗೂ ಬಂಧನ ಅಂದರೆ ಮುಕ್ತಿ ಹೇಗೆ ಅಂತ ಕೆಲವರು ಕೇಳೋದುಂಟು. ಅದಕ್ಕೆ ಉತ್ತರ ಇದು. ಬಂಧಶ್ಚ ವಿಷ್ಣು ತಂತ್ರತ್ವಂ. ಅಲ್ಲಿ ಮುಕ್ತರು ಬದ್ಧರು ಅಂದರೆ ದೇವರ ಅಧೀನದಲ್ಲಿದ್ದಾರೆ ಅಂತ ಅಷ್ಟೇ ಅರ್ಥ. ಯಾವಾಗ ದುಃಖ ಬಂಧನ ಅನ್ನೋದು ಯಾವಾಗ ದುಃಖ ಆಗತ್ತೆ ಅಂತ ಹೇಳಿದ್ರೆ, ಯಾವಾಗ ಬಂಧನ ಅಂತನ್ನೋದು ದುಃಖಪ್ರದವೋ ಆವಾಗ ಬಂಧನ ಅಂತನ್ನೋದು ಬೇಡ ಅಂತ. ಬಂಧನ ನಿಷಿದ್ಧ ಯಾವಾಗ? ದುಃಖಕ್ಕೆ ತೊಂದರೆ ಮಾಡಿದಾಗ, ದುಃಖ ಕೊಟ್ಟಾಗ, ಸುಖಕ್ಕೆ ಅಡ್ಡಿಯಾದಾಗ. ಎಲ್ಲಿ ಬಂಧನ ಅನ್ನೋದು ಸುಖಕ್ಕೆ ಅಡ್ಡಿ ಇಲ್ವೋ ಅಲ್ಲಿ ಬಂಧನ ದೋಷ ಅಲ್ಲ. ಮುಕ್ತರಿಗೆ ದೇವರ ಅಧೀನತ್ವ ಇದೆ. ಮುಕ್ತರು ದೇವರಿಗೆ ಅಧೀನರು. ಆದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ದುಃಖ ಇರಲ್ಲ. ಅದರಿಂದಾಗಿ ದೇವರಲ್ಲಿ ಅಧೀನರಾಗಿದ್ದಾರೆ ಅನ್ನೋ ದೋಷವೇ ಅಲ್ಲ. ಆ ಕಾರಣದಿಂದ ಮುಕ್ತರಿಗೆ ಮತ್ತು ಲಕ್ಷ್ಮಿಗೆ ದೇವರ ವಶವಾಗಿದ್ದಾರೆ ಅಂತಷ್ಟೇ. ಅದರಿಂದ ದುಃಖ ಏನು ಬರೋಲ್ಲ ಅವ್ರಿಗೆ. ಆದರೆ ಅಮುಕ್ತಾನಾಂಚ ಬದ್ಧತ್ವಂ ಜನ್ಮ ಮೃತ್ಯಾದಿ ದುಃಖಿತ. ಅಮುಕ್ತರಾದವರು ಬದ್ಧರು ಅಂತ ಹೇಳಿದರೆ ಅದರ ಅರ್ಥ ಏನು? ಜನ್ಮ ಮೃತ್ಯಾದಿ ದುಃಖಿತ. ಜನ್ಮ ಮೃತ್ಯಾದಿ ದುಃಖಿತ. ಅಮುಕ್ತರಿಗೆ ಬದ್ಧತ್ವ ಅಂತಂದರೆ ಜನನ ಮರಣ ಇತ್ಯಾದಿ ದುಃಖಗಳಿದೆ. ಹೇಯೋ ಬಂಧಶ್ಚ ಸೈವ ಸ್ಯಾತ್ ನತು ಸ್ವಚ್ಛವತೆ ಸ್ಥಿತಿ. ತಮಗಿಂತ ಉತ್ಕೃಷ್ಟರಾದವರಲ್ಲಿ ಇರಬಹುದು, ಆದರೆ ಬಂಧ ಅಂತನ್ನೋದು ದುಃಖ ಅಲ್ಲದೆ ಹೋದಾಗ ಅದನ್ನು ಹೇಯ ಅಂತ ಅನ್ನುವಲ್ಲಿಗೆ ಸ್ವಲ್ಪ 10 ನಿಮಿಷ ಬೇಗ ನಾನು ಮುಗಿಸ್ತಾ ಇದ್ದೇನೆ. ಕಾರಣಾಂತರಗಳಿಂದ ಉಳಿದದ್ದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.